ಹಾಯ್ ಫ್ರೆಂಡ್ಸ್. ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸಮ್‌ವಾಟ್ OSI ಲೇಯರ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ OSI ಲೇಯರ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಇಲ್ಲ. ಏನಕ್ಕಂತಂದ್ರೆ ಇದು ಒಂದು ತೀರಾ ದೊಡ್ಡ ಟಾಪಿಕ್. ಜಸ್ಟ್ ಇವತ್ತು ನಾನು OSI ಮಾಡೆಲ್‌ನ ಜಸ್ಟ್ ಓವರ್‌ವ್ಯೂ ಕೊಡ್ತೇನೆ. OSI ಮಾಡೆಲ್ ಅಂದ್ರೆ ಏನು? ಅದರಲ್ಲಿ ಎಷ್ಟು ಲೇಯರ್ಸ್ ಬರ್ತವೆ? ಟೋಟಲ್ ಹೌ ಮೆನಿ ಲೇಯರ್ಸ್ ದಿಸ್ OSI ಮಾಡೆಲ್ ಈಸ್ ಹ್ಯಾವಿಂಗ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಜಸ್ಟ್ ಓವರ್‌ವ್ಯೂ. ಓಕೆ. ಸೊ ನಾವು OSI ಮಾಡೆಲ್‌ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಕೆಲವೊಂದು ತೀರಾ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಇದಾವೆ. ಓಕೆ. ಈ ಟರ್ಮ್ಸ್ ನಮಗೆ ಗೊತ್ತಾದ್ರೆ ನಾವು OSI ಮಾಡೆಲ್‌ನ ತೀರಾ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ನಾನು ಡೈರೆಕ್ಟ್ OSI ಮಾಡೆಲ್ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಬಟ್ ಇನ್ ಡಿಟೇಲ್, ಇನ್ ಡೆಪ್ತ್ ಆಗಿ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀವು ಈ ರಿಲೇಟೆಡ್ ಟರ್ಮ್ಸ್‌ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಓಕೆ. ಯಾಕಂದ್ರೆ ನಮ್ ಫೋಕಸ್ ಇರೋದು ನಾಟ್ ಓನ್ಲಿ L1, ವಿ ಆರ್ ಫೋಕಸಿಂಗ್ ಆನ್ L2 ಆಸ್ ವೆಲ್, ರೈಟ್? ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ OSI ಮಾಡೆಲ್ ಇನ್ ಡೆಪ್ತ್, not like a in brief or just a layman terms, what these layers are, what the functionality of each layers. Other than that, we need to understand the backend process. Okay. What are the components involved in the OSI model when we are talking about an operating system, right? So everything is data is processing, data is transmitting, that happening because of what? That is happening because of the operating system. We need to understand what are the components which are involved for this OSI model to send and receive the data from one point to another point, right? So for that, we need to understand the terms which are mostly related to the operating system. Okay. ಓಕೆ. ಇಲ್ಲಿ ನಾನು ಕೆಲವೊಂದು ಟರ್ಮ್ಸ್ ನ ಡಿಸ್ಕಸ್ ಮಾಡಿದ್ದೇನೆ. ಓಕೆ. ಇವು ವೆರಿ ಇಂಪಾರ್ಟೆಂಟ್ ನಾಟ್ ಓನ್ಲಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ OSI ಲೇಯರ್ ಆರ್ TCP/IP ಮಾಡೆಲ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಇಂಟರ್ವ್ಯೂ ಪರ್ಸ್ಪೆಕ್ಟಿವ್ ಆಸ್ ವೆಲ್. ಓಕೆ. If you understand these terms, it is going to be beneficial for you as a security analyst, not only for the interviews but also for writing a detailed analysis when you are investigating any incident, or if you are working on any cases. Okay. You should aware of these terms, then you can have a better visibility, better idea, better thoughts to write a detailed incident case, or a closer comment, or you are interacting, or you are scheduling a meeting with the network team, system team, or other IT team. So these terms you quite oftenly use. Latency ಅಂತಂದ್ರೆ the time taken for data to travel from sender to the receiver ಅಲ್ವಾ? ಇವಾಗ ನಾನು ಒಂದು ಡೇಟಾ ಸೆಂಡ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಟೈಮ್ ತಗೊಳುತ್ತಲ್ಲ, ಆ ಟೈಮ್ ಎಷ್ಟು ತಗೊಳುತ್ತೆ ಅನ್ನೋದನ್ನ ಡಿಫೈನ್ ಮಾಡೋದು ಲೇಟೆನ್ಸಿ. ಓಕೆ. ಇದು ಹೇಗೆ ಲೇಟೆನ್ಸಿ ಅಂತ ನಾನು ಇವಾಗ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತೇನೆ ಹೇಗಂತ. ಇಲ್ಲಿ ನೋಡಿ. ಇವಾಗ ನಾನು ಇಲ್ಲಿ google.com ನಾನು ಪಿಂಗ್ ಮಾಡ್ತಾ ಇದ್ದೀನಿ google.comಗೆ. can see here I'm pinging google.com. ಇದಕ್ಕೆ ನನಗೆ ಔಟ್ಪುಟ್ ಬರಬೇಕು. ಇವಾಗ ನಾನು ಪಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ರಿಕ್ವೆಸ್ಟ್ ನ ಕಳಿಸ್ತಾ ಇದ್ದೀನಿ ಈ ಗೂಗಲ್ ಸರ್ವರ್ಗೆ. ಸೊ ದಿಸ್ ಇಸ್ ಅ ರಿಕ್ವೆಸ್ಟ್. ಇನ್ ಇನ್ ಫಾರ್ ಮೈ ರಿಕ್ವೆಸ್ಟ್ ದ ಸರ್ವರ್ google.com will respond. Let's see, this is the response from google.com, right? So you can see here ಏನಿರ್ತಾ ಇದೆ ಇಲ್ಲಿ ಟೈಮ್ ತೋರಿಸ್ತಾ ಇದೆಲ್ಲ 31 ಮಿಲಿ ಸೆಕೆಂಡು. ಓಕೆ. 31 ಮಿಲಿ ಸೆಕೆಂಡು, 31, 37 ಮಿಲಿ ಸೆಕೆಂಡು, 31 ಮಿಲಿ ಸೆಕೆಂಡು. ಇದು ಆಕ್ಚುಲಿ ದ ಲೇಟೆನ್ಸಿ. ಓಕೆ. ನೀವು ರಿಕ್ವೆಸ್ಟ್ ಸೆಂಡ್ ಮಾಡಿದಾಗ ಅದು ನಿಮಗೆ ಎಷ್ಟು ಬೇಗ ರೆಸ್ಪಾನ್ಸ್ ಬರ್ತಾ ಇದೆ. ನೀವು ರಿಕ್ವೆಸ್ಟ್ ಇನಿಶಿಯೇಟ್ ಮಾಡಿದ್ಮೇಲೆ ಅದು ರೆಸ್ಪಾಂಡರ್ ಏನಿದಾನೆ ಅವನಿಂದ ಎಷ್ಟು ಬೇಗ ನಿಮಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದು ಡಿಫೈನ್ ಮಾಡೋದು ಲೇಟೆನ್ಸಿ. ಇನ್ ಸಮ್ ಕೇಸಸ್ ಅಲ್ಲಿ ನಿಮ್ದು ನೀವು ಸೆಂಡ್ ಮಾಡ್ತಿರೋ ಡೇಟಾ ಆ ರೆಸಿವರ್ಗೆ ಎಷ್ಟು ಬೇಗ ರೀಚ್ ಆಯ್ತು ಅನ್ನೋದ ಟೈಮ್ ಡಿಫೈನ್ ಮಾಡುತ್ತಲ್ಲ, ಅದು ಟೈಮ್ ಡಿಫೈನ್ ಮಾಡೋದು ಲೇಟೆನ್ಸಿ. ಲೇಟೆನ್ಸಿ ಯಾವಾಗ ಬೆಟರ್ ಅನ್ಬೋದು ನಾವು? ವೆನ್ ವಿ ಕಾಲ್ ಲೇಟೆನ್ಸಿ ಇಸ್ ಗುಡ್. In what condition we call latency is good? We call latency is good when we call latency is bad when the time it's taking is more. Time is more. Latency can be a good latency when time it's taking to reach the destination is very less, or it's under the acceptable level. Then we can call a good latency. This is a bad latency when it's taking more time to reach to the server or the recipient. Okay.
ಓಕೆ, ನೆಕ್ಸ್ಟ್ ನಮ್ ಟರ್ಮ್ ಬಂದ್ಬಿಟ್ಟು ಥ್ರೋಪುಟ್. ಥ್ರೋಪುಟ್ ಅಂತಂದ್ರೆ ಇವಾಗ ನೀವು ರಿಕ್ವೆಸ್ಟ್ ಇವಾಗ ಇದು ಏನಂತಂದ್ರೆ ಅಂತಂದ್ರೆ ಓಕೆ, ಸಪೋಸ್ ಇದು ಯಾವುದೋ ಒಂದು ವೆಬ್ಸೈಟ್ ಇದೆ ಗಾನಾ.com ಅಂತ. ಗಾನಾ.com. ನೀವು ಇದರಿಂದ ಏನ್ ಮಾಡ್ತಾ ಇದ್ರಿ, ಸಾಂಗ್ಸ್ ನ ಡೌನ್ಲೋಡ್ ಮಾಡ್ತಾ ಇದ್ರಿ. ಸಾಂಗ್ಸ್. ಓಕೆ, ಈ ಸಾಂಗ್ಸ್ ನಿಮ್ ಮೊಬೈಲ್ ಅಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಡೌನ್ಲೋಡ್ ಮಾಡ್ತಾ ಇದ್ದೀರಾ. ಇದು ನೀವು ಡೌನ್ಲೋಡ್ ಮಾಡ್ತಾ ಇದ್ದೀರಲ್ಲ, ಇದು ಟೈಮ್ ಏನ್ ತಗೊಳ್ತಾ ಇದೆ, ಸಪೋಸ್ 5 ಮಿನಿಟ್. ಈ 5 ಮಿನಿಟ್ ಅಲ್ಲಿ ಅದು ಎಷ್ಟು MB ಸಪೋಸ್ ಈ ಸಾಂಗ್ ಇದೆ, ಇದು ಸಾಂಗ್ ಸೈಜ್ ಬಂದ್ಬಿಟ್ಟು 100 MB ಅಂತ ತಿಳ್ಕೊಳ್ಳಿ. ಓಕೆ, ಈ 5 ಮಿನಿಟ್ ಅಲ್ಲಿ ಇದು 100 MB ಏನಿದೆಯಲ್ಲ, ಇದು ಡೌನ್ಲೋಡ್ ಆಗ್ತಾ ಇದೆ. ಇದು ಡಿಫೈನ್ ಮಾಡುತ್ತಲ್ಲ ಈ ಟೈಮ್ ಪೀರಿಯಡ್ ಅಲ್ಲಿ ಎಷ್ಟು ಅಮೌಂಟ್ ಡೇಟಾ ಡೌನ್ಲೋಡ್ ಆಗಿದೆ ಅನ್ನೋದನ್ನು ಡಿಫೈನ್ ಮಾಡೋದು ನಾವು ಥ್ರೋಪುಟ್. ಆಕ್ಚುಲಿ ದ ಅಮೌಂಟ್ ಆಫ್ ಡೇಟಾ ಸಕ್ಸಸ್ಫುಲಿ ಟ್ರಾನ್ಸ್ಫರ್ಡ್ ಓವರ್ ನೆಟ್ವರ್ಕ್ ಇನ್ ಅ ಸ್ಪೆಸಿಫಿಕ್ ಟೈಮ್. ಇವಾಗ ನೀವು ಎ ಇಂದ ಬಿ ಗೆ ಡೇಟಾನ ಸೆಂಡ್ ಮಾಡಬೇಕು ಅಲ್ವಾ. ಸೊ ಈ ಡೇಟಾ ಸೆಂಡ್ ಮಾಡಕ್ಕೆ ಹೌ ಮಚ್ ಟೈಮ್ ಇಟ್ಸ್ ಟೇಕಿಂಗ್ ಅಂಡ್ ಹೌ ಮಚ್ ಡೇಟಾ ಯು ಹ್ಯಾವ್ ಸೆಂಟ್. ಈ ಎರಡು ಟರ್ಮ್ ಅನ್ನ ಡಿಫೈನ್ ಮಾಡೋದು ಥ್ರೋಪುಟ್ ಅಲ್ವಾ. ಸಪೋಸ್ ಇಲ್ಲಿ ನೋಡಿ, ಡೌನ್ಲೋಡಿಂಗ್ 1 GB ಆಫ್ ಫೈಲ್ ಇನ್ 2 ಮಿನಿಟ್ಸ್. 2 ಮಿನಿಟ್ ಅಲ್ಲಿ 1 GB ಆಫ್ ಡೇಟಾ ಡೌನ್ಲೋಡ್ ಆಗ್ತಾ ಇದೆ. ಇದಕ್ಕೆ ಏನ್ ಅನ್ಬೋದು ನಾವು, ಗುಡ್ ಥ್ರೋಪುಟ್. ಬ್ಯಾಡ್ ಥ್ರೋಪುಟ್ ಯಾವಾಗಿರ್ತಿತ್ತು, ಇದು 1 GB ಡೇಟಾ ತಗೊಳ್ತಾ ಇದೆ 30 ಮಿನಿಟ್. ವಿ ಹ್ಯಾವ್ ಅ ಬ್ಯಾಡ್ ಥ್ರೋಪುಟ್ ಅಂತ ಅವಾಗ ಅನ್ಬೋದು. ಓಕೆ, ಈ ಬ್ಯಾಂಡ್ ವಿಡ್ತ್ ಅಂತಂದ್ರೆ ದ ಮ್ಯಾಕ್ಸಿಮಮ್ ಕೆಪಾಸಿಟಿ ಅ ನೆಟ್ವರ್ಕ್ ಟು ಟ್ರಾನ್ಸ್ಫರ್ ಡೇಟಾ ಅಲ್ವಾ. ಇದು ಒಂದು ಏನ್ ಡಿಫೈನ್ ಮಾಡ್ತಾ ಇದೆ, ಕೆಪಾಸಿಟಿನ ಡಿಫೈನ್ ಮಾಡ್ತಾ ಇದೆ. ಏನ್ ಕೆಪಾಸಿಟಿ, ಇವಾಗ ಡೇಟಾನ ಏನ್ ಟ್ರಾನ್ಸ್ಫರ್ ಮಾಡ್ತಾ ಇದೆಯಲ್ಲ, ರೇಟ್ ಆಫ್ ಟ್ರಾನ್ಸ್ಫರ್ ನ ಡಿಫೈನ್ ಮಾಡೋದು ಈ ಬ್ಯಾಂಡ್ ವಿಡ್ತ್. ಓಕೆ, ಈ ಬ್ಯಾಂಡ್ ವಿಡ್ತ್ ಯೂಶುವಲಿ ನಾವು ಯಾವ ಟರ್ಮ್ ಇಂದ ಡಿಫೈನ್ ಮಾಡ್ತೀವಿ, ಯೂಶುವಲಿ ನಾವು ಡಿಫೈನ್ ಮಾಡೋದು MBPS ಇಂದ, ಆರ್ GBPS ಆರ್ KBPS ಅಲ್ವಾ. ಇವಾಗ ನೀವು ISP ಇಂದ ಇಂಟರ್ನೆಟ್ ನ ತಗೋತೀರಿ, ಅವ್ರೇನ್ ಕೊಡ್ತಾರೆ, ಪ್ಲಾನ್ 40 MBPS, 100 MBPS, 50 MBPS. ಇದು ಏನ್ ಡೇಟಾ ರೇಂಜ್ ಅವ್ರ ಡೇಟಾ ಬ್ಯಾಂಡ್ ವಿಡ್ತ್ ನಾವು ಕೊಡ್ತಾ ಇದ್ದಾರೆ, ಇದು ಏನಿರುತ್ತೆ 40 MBPS ರೇಟ್ ಆಫ್ ಟ್ರಾನ್ಸ್ಮಿಷನ್ ಸಮ್ವಾಟ್ ಕಡಿಮೆ ಇರುತ್ತೆ, ಲೆಸ್. ರೇಟ್ ಆಫ್ ಟ್ರಾನ್ಸ್ಮಿಷನ್ ಇನ್ ದಿಸ್ ಇಸ್ ಮೋರ್, ದಿಸ್ ಇಸ್ ಆಲ್ಸೋ ಸಮ್ವಾಟ್ ಮೋರ್, ಓಕೆ, ಕಂಪೇರ್ಡ್ ಟು 40 MBPS. ಓಕೆ, ಇದು ಏನ್ ಡಿಫೈನ್ ಮಾಡ್ತಾ ಇದೆ ಆಕ್ಚುಲಿ, ಸಮ್ವಾಟ್ ಮೋರ್ ಬ್ಯಾಂಡ್ ವಿಡ್ತ್ ಇದು 40 MBPS ಅಂತಂದ್ರೆ ಇದು ಸಮ್ವಾಟ್ ನೀವು ರಿಲೇಟ್ ಮಾಡ್ಬೋದು. ಇವಾಗ ಇದು ಪೈಪ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, 100 MBPS ಇದೆ ಅಂತಂದ್ರೆ ಅವ್ರಿಗೆ ನಿಮ್ಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ದೊಡ್ಡ ಪೈಪ್ ನ ಕೊಡ್ತಾ ಇದ್ದಾರೆ, ಇದರಿಂದ ತೀರಾ ಸ್ಪೀಡ್ ಆಗಿ ಡೇಟಾ ಬರ್ಬೋದು. ಇವಾಗ ISP ನವರು ನಿಮಗೆ ಚಿಕ್ಕ 40 MBPS ಇದರ ಅರ್ಥ ಏನಂತಂದ್ರೆ ಯಾವ ತರ ಅಂತಂದ್ರೆ ಚಿಕ್ಕ ಪೈಪ್ ಕೊಡ್ತಾ ಇದಾರೆ ನಿಮ್ಗೆ ಡೇಟಾನ, ನಿಮ್ಗೆ ಇಂಟರ್ನೆಟ್ ನ ಕೊಡಕ್ಕೆ. ಆ ಚಿಕ್ಕ ಪೈಪ್ ಏನ್ ಕೊಡ್ತಾ ಇದ್ದಾರೆ, ಸೊ ಅದು ಚಿಕ್ಕ ಪೈಪ್ ಇದೆ, ಸೊ ಇದರಿಂದ ಸ್ಪೀಡ್ ಸ್ವಲ್ಪ ಕಡಿಮೆ ಬರ್ತಾ ಇದೆ ಅಂತ ಇಂಡೈರೆಕ್ಟ್. ಇವಾಗ ನೀವು ನಾನ್ ಟೆಕ್ನಿಕಲ್ ಟರ್ಮ್ ಅಲ್ಲಿ ಹೇಳಬೇಕು, ಡಿಸ್ಕಸ್ ಮಾಡಬೇಕು ಅಂದ್ರೆ ಈ ತರ. ಓಕೆ, ಹೈ MBPS ಮೀನ್ಸ್ ದ ಡೇಟಾ ಟ್ರಾನ್ಸ್ಫರ್ ರೇಟ್ ಇಸ್ ಮೋರ್. ನೆಕ್ಸ್ಟ್ ಟರ್ಮ್ ಬಂದ್ಬಿಟ್ಟು ರಿಡಂಡೆನ್ಸಿ. ಈ ರಿಡಂಡೆನ್ಸಿ ಅಂತಂದ್ರೆ ಆಡಿಂಗ್ ಬ್ಯಾಕಪ್. ನೀವು ಇಲ್ಲಿ ಹೈಲೈಟ್ ಮಾಡಿ, ಇಲ್ಲಿ ನಾನು ಬೋಲ್ಡ್ ಲೆಟರ್ ಅಲ್ಲಿ ಹೈಲೈಟ್ ಮಾಡಿದ್ದೀನಿ, ಇಟ್ಸ್ ಅ ಕೈಂಡ್ ಆಫ್ ಅ ಬ್ಯಾಕಪ್. ಓಕೆ, ಈ ಬ್ಯಾಕಪ್ ಏನ್ ಟರ್ಮ್ ಇದೆಲ್ಲ ಇದು ಯಾವ ಟರ್ಮ್ಗೆ ರಿಲೇಟೆಡ್ ಇದೆ, ರಿಡಂಡೆನ್ಸಿ ಮೀನ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬ್ಯಾಕಪ್ ಅಂತ ಹೇಳ್ಬೋದು. ಓಕೆ, if we do not have redundancy, then we can say we do not have the proper backup. In case of any cyber attack or any incident, the server will be down. We don't have redundancy. So indirectly we are saying we don't have backup. Okay, ಈ ರಿಡಂಡೆನ್ಸಿ ಏನ್ ಟರ್ಮ್ ಇದೆಯಲ್ಲ, ಇದು ಏನ್ ಡಿಫೈನ್ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ಹತ್ರ ಬ್ಯಾಕಪ್ ಇದೆನಾ ಇಲ್ಲಪ್ಪ ಅಂತ ಅರ್ಥ. ನಮ್ಮ ಹತ್ರ ಬ್ಯಾಕಪ್ ಇದೆನಾ, ಅದು ರಿಡಂಡೆನ್ಸಿ. ಆಡಿಂಗ್ ಬ್ಯಾಕಪ್ ಪಾತ್ಸ್ ಆರ್ ಸಿಸ್ಟಮ್ ಟು ಎನ್ಶೂರ್ ಅವೈಲಬಿಲಿಟಿ ಡ್ಯೂರಿಂಗ್ ದ ಫೇಲ್ಯೂರ್ ಅಲ್ವಾ. ಈಗ ಯಾವ ತರ ಅಂತಂದ್ರೆ ಇವಾಗ ಯೂಸರ್ಸ್ ಇದ್ದಾರೆ, ಅವರು ಇವಾಗ ನಾನು ಇವಾಗ ಪಿಂಗ್ ಮಾಡಿದೆಲ್ಲ google.com ಅಂತ, ಗೂಗಲ್ ಸರ್ವರ್ನ ಆಕ್ಸೆಸ್ ಮಾಡಬೇಕು, ಇದೆಲ್ಲೋ ಇಂಟರ್ನೆಟ್ ಅಲ್ಲಿ ಇದೆ. ಓಕೆ, ಸೊ ಇಂಟರ್ನೆಟ್ ಅಲ್ಲಿ ಇದೆ. ಸೊ ಇದು ಬ್ಯಾಕ್ ಎಂಡ್ ಅಲ್ಲಿ ಆಕ್ಚುಲಿ ಇದು ರನ್ ಮಾಡ್ತಿರುತ್ತೆ ಮಲ್ಟಿಪಲ್ ಸರ್ವರ್ಸ್. ಈ ತರ ಮಲ್ಟಿಪಲ್ ಸರ್ವರ್ಸ್ ಅಂದ್ರೆ ಇದು ಒಂದು ಸರ್ವರ್ 1 ಸರ್ವರ್ 2 ಅಂತ ತಿಳ್ಕೊಳ್ಳಿ. ಈ ಯೂಸರ್ಸ್ ಪಬ್ಲಿಕ್ ನೆಟ್ವರ್ಕ್ ಇಂದ ಕನೆಕ್ಟ್ ಆಗ್ತಾ ಇದಾರೆ ಗೂಗಲ್ ಸರ್ವರ್ಗೆ. ಓಕೆ, ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇದು ಸರ್ವರ್ 1 ಸರ್ವರ್ 2 ಆಕ್ಚುಲಿ ಎರಡು ಸರ್ವರು ಒಂದೇ ಸೋರ್ಸಸ್ ನ ಕೊಡ್ತಾ ಇದೆ, ಒಂದೇ ಸರ್ವಿಸಸ್ ನ ಕೊಡ್ತಾ ಇದೆ. ಬಟ್ ದಿಸ್ S2 ಸರ್ವರ್ ಇಸ್ ದ ರೈಟ್, ದೇ ಆರ್ ಕೀಪಿಂಗ್ ಇಟ್ ಆಸ್ ಅ ಹೈ ಅವೈಲಬಿಲಿಟಿ. ಒಂದು ಟರ್ಮ್ ಬರುತ್ತೆ, ಫ್ಯೂಚರ್ ಎಕ್ಸ್ಪ್ಲೇನ್ ಮಾಡೋಣ. ಜಸ್ಟ್ ಇದಕ್ಕೆ ಅಂದ್ರೆ ಕೈಂಡ್ ಆಫ್ ಬ್ಯಾಕಪ್ ಅಂತ ಕರೀತಾರೆ ಹೈ ಅವೈಲಬಿಲಿಟಿನ. ಓಕೆ,
ಇದು ಇನ್ ಕೇಸ್ ಇದು ಡೌನ್ ಆದ್ರೆ ಇದು ಅಪ್ ಆಗ್ಬಿಡುತ್ತೆ. ಓಕೆ, ಅಪ್ ಆಯ್ತು, ಇದು ಡೌನ್ ಆಯ್ತು. ಓಕೆ, ಇದು ಡೌನ್ ಆದಾಗ ಇವರೆಲ್ಲ ಟ್ರಾಫಿಕ್ ಯೂಸರ್ಸ್ ಮತ್ತೆ ಅವಾಗ ನೆಕ್ಸ್ಟ್ ಕನೆಕ್ಟ್ ಆಗೋದು ಈ ಸರ್ವರ್ಗೆ. ಓಕೆ, ಇದರಿಂದ ಏನ್ ಅಚೀವ್ ಮಾಡ್ತಾ ಇದೀವಿ ನಾವು? ಹೈ ಅವೈಲಬಿಲಿಟಿ ಅಚೀವ್ ಮಾಡ್ತಾ ಇದೀವಿ. ಇದು ಹೈ ಅವೈಲಬಿಲಿಟಿ ಏನಿದೆಯಲ್ಲ, ಇದು ರಿಲೇಟ್ ಇರೋದು ಯಾವ ಟರ್ಮ್ಗೆ? ಬ್ಯಾಕಪ್ಗೆ. ಓಕೆ, ಈ ಬ್ಯಾಕಪ್ ಏನ್ ಟರ್ಮ್ ಇದೆ ಇದು ರಿಲೇಟೆಡ್ ಇರೋದು ಯಾವ ಟರ್ಮ್ಗೆ? ರೆಡೆಂಡೆನ್ಸಿ. ಅರ್ಥ ಆಯ್ತಲ್ಲ? ಇದು ಹೆಚ್ಚು ಅವೈಲಬಿಲಿಟಿ, ಹೈ ಅವೈಲಬಿಲಿಟಿ ಇಂದ ಏನೋ ಫಾರ್ಮ್ ಮಾಡ್ತಾ ಇದೀವಿ? ಬ್ಯಾಕಪ್ ನ ಫಾರ್ಮ್ ಮಾಡ್ತಾ ಇದೀವಿ. ಈ ಬ್ಯಾಕಪ್ ಫಾರ್ಮ್ ಮಾಡ್ತಾ ಇದೀವಿ ಅಂದ್ರೆ ಇದರಿಂದ ಏನ್ ಅಚೀವ್ ಮಾಡ್ತಾ ಇದೀವಿ ನಾವು? ರಿಡೆಂಡೆನ್ಸಿನ ಅಚೀವ್ ಮಾಡ್ತಾ ಇದ್ವಿ ಅಂದರ್ಥ. ಓಕೆ, ನೆಕ್ಸ್ಟ್ ಟರ್ಮ್ ಬಂದ್ಬಿಟ್ಟು ಹೈ ಅವೈಲಬಿಲಿಟಿ. ಅದೇ ನಾನು ಇವಾಗೆ ಡಿಸ್ಕಸ್ ಮಾಡಿದ್ನಲ್ಲ, ಹೈ ಅವೈಲಬಿಲಿಟಿನ ಯಾವಾಗ ಅಚೀವ್ ಮಾಡಬಹುದು? ರಿಡೆಂಡೆನ್ಸಿ ಇದ್ದಾಗ. ರಿಡೆಂಡೆನ್ಸಿ, ಇಫ್ ವಿ ಹ್ಯಾವ್ ರಿಡೆಂಡೆನ್ಸಿ ವಿ ವಿಲ್ ಅಚೀವ್ ಹೈ ಅವೈಲಬಿಲಿಟಿ. ಹೌ? ಬೈ ಟೇಕಿಂಗ್ ಅ ಪ್ರಾಪರ್ ಬ್ಯಾಕಪ್. ಓಕೆ, ಇವಾಗ ಈ ಯೂಸರ್ಸ್ ಗೂಗಲ್ ಸರ್ವರ್ದು S1 ನಿಂದ ಡೌನ್ ಆಗಿದೆ ಅಂತ ತಿಳ್ಕೊಳ್ಳಿ. S1 ಕನೆಕ್ಟ್ ಆಗಿದ್ದಾರೆ. S1 ಏನಾಗ್ಬಿಡ್ತು ಅಂದ್ರೆ ಫಾರ್ ಸಮ್ ರೀಸನ್ಸ್ ಇದು ಡೌನ್ ಆಗ್ಬಿಡ್ತು. ಇವ್ರ ಹತ್ರ ಇನ್ನೊಂದು ಬ್ಯಾಕಪ್ ಸರ್ವರ್ ಇದೆ S2 ಅಲ್ವಾ? ಈ S1 ಇಂದ ಯೂಸರ್ಸ್ ಸ್ವಿಚ್ ಆಗ್ತಾ ಇದ್ರಲ್ಲ, ಇಲ್ಲಿಂದ ಇಲ್ಲಿ ಸ್ವಿಚ್ ಆಗ್ಬೇಕು ಇವರು. ಸೊ ವಿತ್ ಇನ್ ಅ ಶಾರ್ಟ್ ಟೈಮ್ ಪೀರಿಯಡ್, ಮಿನಿಮಲ್ ಟೈಮ್. ನೆಕ್ಸ್ಟ್ ಬಂದ್ಬಿಟ್ಟು ಕಂಜೆಷನ್. ಕಂಜೆಷನ್ ಅಂದ್ರೆ ಏನು? ಕಂಜೆಷನ್ ಅಂತಂದ್ರೆ ದ ಸಿಚುಯೇಷನ್ ವೇರ್ ದ ನೆಟ್ವರ್ಕ್ ಇಸ್ ಓವರ್ಲೋಡೆಡ್ ಅಲ್ವಾ? ಓವರ್ಲೋಡೆಡ್ ಅಂತಂದ್ರೆ ಹೇಗೆ? ಸಪೋಸ್ ಇದೊಂದು ರೌಟರ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಈ ರೌಟರ್ಗೆ ಇಲ್ಲಿ ಒಂದು 10 ಯೂಸರ್ಸ್ ಕನೆಕ್ಟ್ ಆಗ್ತಾ ಇದ್ದಾರೆ, ಇಲ್ಲೊಂದು 5 ಯೂಸರ್ಸ್ ಕನೆಕ್ಟ್ ಆಗ್ತಾ ಇದ್ದಾರೆ, ಇಲ್ಲಿ 2 ಯೂಸರ್ಸ್ ಕನೆಕ್ಟ್ ಆಗ್ತಾ ಇದ್ದಾರೆ ಅಲ್ವಾ? ಇದು ರೌಟರ್ ಅದರದೇ ಆದ ಒಂದು ಕೆಪಾಸಿಟಿ ಇರುತ್ತೆ ಅಲ್ವಾ? ಕೆಪಾಸಿಟಿ ಇರುತ್ತೆ. ಎಲ್ಲ ಯೂಸರ್ಸ್ ಅದು ರಿಕ್ವೆಸ್ಟ್ ಎಲ್ಲಾನು ಇಲ್ಲೇನು 10, 5, 2 ಟೋಟಲ್ ಎಷ್ಟಾಯ್ತು? 17. 17 ಯೂಸರ್ಸ್ ರಿಕ್ವೆಸ್ಟ್ ಅದಕ್ಕೆ ಹ್ಯಾಂಡಲ್ ಮಾಡಕ್ಕೆ ಆಗ್ತಾ ಇಲ್ಲ ಈ ಇಂಟರ್ಫೇಸ್ ಅಲ್ಲಿ. ಸೊ ಆ ಕೇಸಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ರೋಟರ್ ಓವರ್ಲೋಡ್ ಆಗ್ತಾ ಇದೆ. ಈ ಸಿಚುಯೇಷನ್ಗೆ ನಾವು ಏನಂತೀವಿ ಅಂತಂದ್ರೆ ಕಂಜೆಷನ್. ಓಕೆ, ನಾವು ಇನ್ನೊಂದು ಟರ್ಮ್ ಅಲ್ಲಿ ಕಂಜೆಷನ್ ನ ಹೇಗೆ ಡಿಫೈನ್ ಮಾಡಬಹುದು ಅಂತಂದ್ರೆ, ಇವಾಗ ಓಕೆ, ಸೊ ಇವಾಗ ಇದು ಒಂದು ಹಬ್ ಇದೆ. ಓಕೆ, ನಾನು ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ನನ್ನ ಹಳೆ ವಿಡಿಯೋದಲ್ಲಿ. ಇಲ್ಲಿ ಯೂಸರ್ಸ್ ಕನೆಕ್ಟ್ ಆಗಿದ್ದಾರೆ ಇದಕ್ಕೆ. ಇಲ್ಲಿ ಯೂಸರ್ಸ್ ಕನೆಕ್ಟ್ ಆಗಿದ್ದಾರೆ. ಇದೇನ್ ಮಾಡುತ್ತೆ ಅಂತಂದ್ರೆ ಇವಾಗ ಈ ಯೂಸರ್ಗೆ ಡೇಟಾ ಸೆಂಡ್ ಮಾಡಬೇಕು ಅಂತಂದ್ರೆ ಇದು ಇಲ್ಲಿ ಬರುತ್ತೆ ಫಸ್ಟ್ ಅಲ್ವಾ? ಈ ಇಂಟರ್ಫೇಸ್ ಬಂದ್ಬಿಟ್ಟು ಇದೆಲ್ಲ ಇದಕ್ಕೆ ಹೋಗುತ್ತೆ, ಇದಕ್ಕೂ ಹೋಗುತ್ತೆ, ಇಲ್ಲಿಂದ ಇದಕ್ಕೆ ಹೋಗುತ್ತೆ, ಎಲ್ಲಾ ಕಡೆ ಹೋಗ್ಬಿಡುತ್ತೆ. ಅದರಿಂದ ಏನಾಗ್ತಾ ಇದೆ ಅಂತಂದ್ರೆ ಈ ನೆಟ್ವರ್ಕ್ ಏನಿದೆ ಅಲ್ಲ, ಈ ನೆಟ್ವರ್ಕ್ ಅಲ್ಲಿ ಓವರ್ಲೋಡ್ ಕ್ರಿಯೇಟ್ ಆಗ್ತಾ ಇದೆ. ಇದು ಬಿಸಿ ಆಗ್ಬಿಡ್ತು. ಇದು ಸುಮ್ಮನೆ ಅನ್ನೆಸೆಸರಿ ಇದು ರಿಸೋರ್ಸಸ್ ವೇಸ್ಟ್ ಆಗ್ತಾ ಇದೆಯಲ್ಲ. ಇದು ಈ ಸಿಸ್ಟಮ್ ಬರಬೇಕು, ಅದು ಚೆಕ್ ಮಾಡ್ಬೇಕು. ಇದ್ರ IP ಅಡ್ರೆಸ್, ಸಪೋಸ್ ಇದ್ರ IP ಅಡ್ರೆಸ್ 1.1 ಕರೆಕ್ಟ್ ಇದೆ, ಬಟ್ ಇದು 1.2. ಇದು ಸೆಂಡ್ ಮಾಡ್ಬೇಕಾಗಿರೋದು 1.1 ಗೆ. ಇದು 1.2 ಬಂತು, ಇದು ಚೆಕ್ ಮಾಡ್ತು, ನಂದಿಲ್ಲಪ್ಪ ಅಂತ ಡಿಸ್ಕಾರ್ಡ್ ಮಾಡ್ತು. ಅದೇ ತರ ಇಲ್ಲಿ ಬಂತು, ಈ ಮಷೀನ್ ಬಂತು, ಇದು 1.4 ಇದೆ, ಇದು ನಂದು IP 1.1 ಇಲ್ಲ ಅಂತ ಇದನ್ನು ಡಿಸ್ಕಸ್ ಮಾಡ್ಬಿಡ್ತಾರೆ ರಿಕ್ವೆಸ್ಟ್ ನ. ಇದರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅನ್ನೆಸೆಸರಿ ಸಿಸ್ಟಮ್ ರಿಸೋರ್ಸಸ್ ವೇಸ್ಟ್ ಆಗ್ತಾ ಇದೆ. ಅಂದ್ರೆ ಇಂಡೈರೆಕ್ಟ್ಲಿ ವಾಟ್ ವಿ ಆರ್ ಸೇಯಿಂಗ್, ಇಟ್ಸ್ ಅ ಕೈಂಡ್ ಆಫ್ ಓವರ್ಲೋಡ್. Unnecessarily we are creating a traffic within the network, and in some cases the collision may also occur. Like this is also suppose this user wants to send data, like this user wants to send data to this user in the network. Other users are also there at the same time, they also want to share the data, right? So what happens? The collision may occur here. So what it is causing? It is causing a congestion in the network alva? So ivaga next ಬಂದ್ಬಿಟ್ಟು ಈ ರಿಲಯಬಲ್ ಟರ್ಮ್ ಅಂತಂದ್ರೆ ಎನ್ಶೂರಿಂಗ್ ಡೇಟಾ ಇಸ್ ಡೆಲಿವರ್ಡ್ ಅಕ್ಯುರೇಟ್ಲಿ ಅಲ್ವಾ? ಅಕ್ಯುರೇಟ್ ಆಗಿ ರಿಸೀವರ್ಗೆ ಈ ಡೇಟಾನ ಹೋಗಿರ್ಬೇಕು. ಅದಕ್ಕೆ ಏನಂತ ಇದೀವಿ ಅಂದ್ರೆ ರಿಲಯಬಲ್ ಅಂತೀವಿ ನಾವು. ಸಪೋಸ್ ಇದು ಯೂಸರು, ಇದು ಎ ಯೂಸರು, ಇದು ಬಿ ಯೂಸರ್ಗೆ ಡೇಟಾನ ಸೆಂಡ್ ಮಾಡಬೇಕು. ಇವನ ಹತ್ರ ಏನಿದೆ ಅಂತಂದ್ರೆ ಪ್ಯಾಕೆಟ್ಸ್ ಇದಾವೆ, ಅಂದ್ರೆ ಡೇಟಾ ಅಲ್ವಾ? ಡೇಟಾ ಸಪೋಸ್ ನಾವು ಡೇಟಾ ಅಂತಾನೆ ಕನ್ಸಿಡರ್ ಮಾಡೋಣ. ಡೇಟಾ 1, ಡೇಟಾ 2, ಡೇಟಾ 3. ಇದು ಡೇಟಾ ಇವನ ಹತ್ರ ಹೋಗ್ಬೇಕು. ಇವನ ರಿಲಯಬಲ್ ಅನ್ನ ಯಾವಾಗ ಅಂತೀವಿ ಅಂತಂದ್ರೆ ಡೇಟಾ 1, ಡೇಟಾ 2, ಡೇಟಾ 3 ಇವು 3 ಡೇಟಾ ಈ ರಿಸೀವರ್ಗೆ ರೀಚ್ ಆದ್ರೆ ಮಾತ್ರ ನಾವ್ ಎಂತ ಇದೆ ಅಂದ್ರೆ ರಿಲಯಬಲ್ ಡೇಟಾ ಅಂತ ಕರಿತೀವಿ. ಯಾವ ಕೇಸಲ್ಲಿ ಅಕ್ಯುರೇಟ್ ಆಗಿ ರೀಚ್ ಆಗ್ತಾ ಇದೆ? ಅಕ್ಯುರೇಟ್ ಅಂದ್ರೆ ಹೇಗೆ? ಡೇಟಾ 1 ಬಂತು, ಡೇಟಾ 2 ಬಂತು ಅಲ್ವಾ? ಡೇಟಾ 1 ಬಂತು, ಡೇಟಾ 2 ಬಂತು, ಡೇಟಾ 3 ಬಂತು. ಯಾವ ಆರ್ಡರ್ ನಲ್ಲಿ ಇದೆ? D1, D2, D3 ಇದೇ ಆರ್ಡರ್ ಅಲ್ಲಿ ಇದೆ. ಯಾವ ಆರ್ಡರ್ ನಲ್ಲಿ ಡೇಟಾ ಹೋಗಿತ್ತು ಅದೇ ಆರ್ಡರ್ ನಲ್ಲಿ ಹೋಗಿದೆ, ಮತ್ತೆ ಎಲ್ಲಾ ಡೇಟಾನು ರಿಸೀವ್ ಆಗಿದಾವೆ. ಇದಕ್ಕೆ ಈ ಕೇಸಲ್ಲಿ ನಾವ್ ಏನಂತೀವಿ ಅಂತಂದ್ರೆ we are ensuring reliable data. Okay, next term ಬಂದ್ಬಿಟ್ಟು ಸ್ಕೇಲೇಬಲ್.
ಸ್ಕೇಲೆಬಲ್ ಅಂದ್ರೆ ದ ಅಬಿಲಿಟಿ ಆಫ್ ನೆಟ್ವರ್ಕ್ ಟು ಹ್ಯಾಂಡಲ್ ಇನ್ಕ್ರೀಸಿಂಗ್ ಡೇಟಾ ಆರ್ ಯೂಸರ್ಸ್ ವಿಥೌಟ್ ಲೂಸಿಂಗ್ ದ ಪರ್ಫಾರ್ಮೆನ್ಸ್. ಓಕೆ, ಇದರ ಅರ್ಥ ಏನಂತಂದ್ರೆ ಇವಾಗ ಈ ಸರ್ವರ್ ಏನಿದೆಯಲ್ಲ, ಸಪೋಸ್ ಇದೊಂದು ಸರ್ವರ್ ಇದೆ ಅಂತ ತಿಳ್ಕೊಳ್ಳಿ, ಸರ್ವರ್ 1. ಇದಕ್ಕೆ ಇದರ ಪರ್ಫಾರ್ಮೆನ್ಸ್ ಇರುತ್ತೆ. ಪರ್ಫಾರ್ಮೆನ್ಸ್ ಅಂತಂದ್ರೆ ಅದು ಹಾರ್ಡ್ವೇರ್ ಸ್ಪೆಸಿಫಿಕೇಶನ್ಸ್, ಲೈಕ್ ಮೇ ಬಿ 32 GB ರ್ಯಾಮು ಅಲ್ವಾ, ಕೋರ್ ಪ್ರೊಸೆಸರ್ಸ್, CPU ಕೋರ್ ಪ್ರೊಸೆಸರ್ಸ್ ಬರ್ತವೆ, ಅದು ಇರಬೇಕು ಪ್ರಾಪರ್ ಆಗಿ. ಹಾರ್ಡ್ ಡಿಸ್ಕ್ ಇರಬೇಕು ಪ್ರಾಪರ್ ಆಗಿ, ಹಾರ್ಡ್ ಡಿಸ್ಕ್ ಮೇ ಬಿ 5 TB ಲೈಕ್ ದಟ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಯೂಸರ್ಸ್ ಇದ್ದಾರೆ, ಇವ್ರು ಯೂಸರ್ಸ್ ಈ ರಿಸೋರ್ಸಸ್ ನ ಆಕ್ಸೆಸ್ ಮಾಡ್ತಾ ಇದೆ ಸರ್ವರ್ದು. ಓಕೆ, ಇದು ಯಾವ ತರ ಕೆಪಬಲ್ ಇರಬೇಕು ಈ ಸರ್ವರ್ ಅಂತಂದ್ರೆ, ಇನ್ ಕೇಸ್ if there are more than these servers, suppose these are 50 servers, now 50 more users want to access the services of this server, so this server should have a capability to increase its performance without degrading or overwhelming. ಇದು ಹ್ಯಾಂಡಲ್ ಮಾಡ್ತಾ ಇದೆ 50 some case ಅಲ್ಲಿ, at the same time it is also capable to handle another 50 more users. So in that case what we can call this server, the server is scalable. Okay, ನೆಕ್ಸ್ಟ್ ಬಂದ್ಬಿಟ್ಟು ಜಿಟ್ಟರ್. ಈ ಜಿಟ್ಟರ್ ಅಂತಂತಂದ್ರೆ ಹೇಗೆ ಅಂತಂತಂದ್ರೆ, ಈ ಜಿಟ್ಟರ್ ಬಂದ್ಬಿಟ್ಟು ಇವಾಗ ನೀವು ISP ಇಂದ ಇಂಟರ್ನೆಟ್ ನ ತಗೊಂಡಿದ್ದೀರಿ, ISP ಇಂದ ಇಂಟರ್ನೆಟ್ ನ ತಗೊಂಡಿದ್ದೀರಿ, ನಿಮ್ ರೌಟರ್ ಅಲ್ಲಿ ಬರ್ತಾ ಇದೆ ಇಂಟರ್ನೆಟ್ ಅಲ್ವಾ. 30 Mbps ಇದು ರೌಟರ್ ಇದೆ ಅಂತ ತಿಳ್ಕೊಳ್ಳಿ. 30 Mbps ನೀವು ಪ್ಯಾಕೇಜ್ ನ ಪರ್ಚೇಸ್ ಮಾಡಿದ್ದೀರಿ. ನಿಮ್ಮ ಮನೆಯಲ್ಲಿ 3 ಜನ ಯೂಸರ್ಸ್ ಇದ್ದಾರೆ, ನೀವು ನಿಮ್ ಪೇರೆಂಟ್ಸ್ ಅಂತ ತಿಳ್ಕೊಳ್ಳಿ. ಪ್ರಾಕ್ಟಿಕಲಿ ನಾವು ನೋಡ್ಬೇಕಾದ್ರೆ ಲೈಕ್ 30 Mbps ನೀವು ಡೇಟಾ ತಗೊಂಡಿದ್ದೀರ ಅಂತಂದ್ರೆ, ಇವಾಗ ನೀವು 3 ಜನ ಕನೆಕ್ಟ್ ಆಗ್ತಾ ಇದ್ರ ಅಂತಂದ್ರೆ ಡಿವೈಡ್ ಆಗುತ್ತೆ ಈಕ್ವಲಿ 10 Mbps 10 Mbps 10 Mbps ಅಂತ. ಓಕೆ, ISP ಅಂತಂದ್ರೆ ಇದಕ್ಕೆ ಅದರದೇ ಆದ ಥೌಸಂಡ್ಸ್ ಆಫ್ ಅದರ್ ಯೂಸರ್ಸ್ ಇದ್ದಾರೆ, ಅವ್ರ ನೆಟ್ವರ್ಕ್ ಅಲ್ವಾ. ಥೌಸಂಡ್ಸ್ ಆಫ್ ಅದರ್ ಯೂಸರ್ಸ್ ಆರ್ ಆಲ್ಸೋ ದೇರ್. ಸೊ ಡ್ಯೂರಿಂಗ್ ದಟ್ ಟೈಮ್ other users may also utilize the ISP services. So in that case, what the data that you have taken, this bandwidth may get reduced to 25 Mbps during maybe afternoon time, because at the afternoon time, during the afternoon time, most users use the internet, and at the night time also most of the users use the internet, right? So during that time, the package what you have purchased, that package speed will not be available for you during that time period. ಇವಾಗ ಏನಾಗ್ತಾ ಇದೆ, ನೀವು 30 Mbps ಪ್ಯಾಕೇಜ್ ತಗೊಂಡಿದ್ದೀರಾ, ಅದು ಸಮಟೈಮ್ಸ್ 20 Mbps ಬರ್ತಾ ಇದೆ, ಸಮಟೈಮ್ಸ್ 25 Mbps ಬರ್ತಾ ಇದೆ, ಕೆಲವೊಂದು ಟೈಮ್ 20 Mbps ಬರ್ತಾ ಇದೆ. ಈ ತರ ವೇರಿಯೇಷನ್ ಆಗ್ತಾ ಇದೆ ಅಲ್ಲ, ಆ ವೇರಿಯೇಷನ್ಗೆ ಏನಂತ ಇದೀವಿ ಅಂತಂದ್ರೆ ಜಿಟ್ಟರ್. ಅದೇ ಹೇಳ್ತಾ ಇರೋದು ಇಲ್ಲಿ, ದ ವೇರಿಯೇಷನ್ ಆಫ್ ಡಿಲೇ ಆಫ್ ಪ್ಯಾಕೆಟ್ ಡೆಲಿವರಿ ಅಲ್ವಾ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಲಿಟಿ ಆಫ್ ಸರ್ವಿಸ್ ಅಂಡ್ ಲೋಡ್ ಬ್ಯಾಲೆನ್ಸಿಂಗ್ ಅಂತ. ಈ ಕ್ವಾಲಿಟಿ ಆಫ್ ಸರ್ವಿಸ್ ಅಂತಂದ್ರೆ, ಓಕೆ, ಈ ಕ್ವಾಲಿಟಿ ಆಫ್ ಸರ್ವಿಸ್ ಹೇಗಂತಂದ್ರೆ, ಇದು ಕಂಪನಿ ಇದೆ. ಓಕೆ, ಕಂಪನಿಯಲ್ಲಿ 50 ಯೂಸರ್ಸ್ ಇದ್ದಾರೆ. ಇದರಲ್ಲಿ ಇವರೆಲ್ಲ ಸರ್ವಿಸಸ್ ನ ಆಕ್ಸೆಸ್ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಯೂಟ್ಯೂಬ್ ಆಕ್ಸೆಸ್ ಮಾಡ್ತಾ ಇದ್ದಾರೆ, ಕೆಲವರು ವಾಟ್ಸ್ಆಪ್ ಮಾಡ್ತಾ ಇದ್ದಾರೆ. ಓಕೆ, ಕೆಲವೊಬ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಟಿಕೆಟಿಂಗ್ ಟೂಲ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಟಿಕೆಟಿಂಗ್ ಟೂಲ್ ಮೇಲೆ. ಇನ್ನೊಬ್ರು RDP ಸೆಷನ್, ಅವ್ರ ರಿಮೋಟ್ ಸೆಷನ್, ಯಾವುದೋ ಒಂದು ರಿಮೋಟ್ಲಿ ಹೋಸ್ಟೆಡ್ ಮಾಡಿರೋ ಒಂದು ವರ್ಚುವಲ್ ಮಷಿನ್ ಆಕ್ಸೆಸ್ ಮಾಡ್ತಾ ಇದ್ದಾರೆ. ಓಕೆ, ಈ ಕ್ವಾಲಿಟಿ ಆಫ್ ಸರ್ವಿಸ್ ಅಂತ ಹೇಗಂತಂದ್ರೆ, ಇವಾಗ ಇದು ನಿಮ್ ಕಂಪನಿ ಇದೆ, ಕಂಪನಿ ಡೇಟಾ ನಿಮ್ಗೆ ಪಬ್ಲಿಕ್ಲಿ ಹೋಗೋದು ಯಾವುದರಿಂದ, ರೌಟರ್ ಇಂದ. ಓಕೆ, ರೌಟರ್ ಇಂದ ಇಂಟರ್ನೆಟ್ ಕನೆಕ್ಟ್ ಆಗುತ್ತೆ. ಇದು ಟ್ರಾಫಿಕ್ ಎಲ್ಲಾನು, ಇದು ಯೂಟ್ಯೂಬ್ ಟ್ರಾಫಿಕ್ ರಿಕ್ವೆಸ್ಟ್, ವಾಟ್ಸಪ್, ಟಿಕೆಟಿಂಗ್ ಟೂಲು, ಮತ್ತೆ ಇದು ಅಂದ್ರೆ ಸ್ಯಾಸ್ ಅಂದ್ರೆ ಪಬ್ಲಿಕ್ಲಿ ಹೋಸ್ಟೆಡ್ ಇದೆ ಅಂತ ತಿಳ್ಕೊಳ್ಳಿ, ಮತ್ತೆ RDP ರಿಕ್ವೆಸ್ಟ್ ಎಲ್ಲಾನು ಎಲ್ಲಿ ಹೇಗೆ ಹೋಗ್ಬೇಕು, ಈಗ ಹೋಗ್ಬೇಕು ಅಲ್ವಾ. ಸೊ ಕ್ವಾಲಿಟಿ ಆಫ್ ಸರ್ವಿಸ್ when we are using means we need to prioritize the critical request over non-critical requests. ಓಕೆ, ನಮ್ಮಲ್ಲಿ ಕ್ರಿಟಿಕಲ್ ಏನಿದೆ ನಮ್ಮ ಕೇಸಲ್ಲಿ ಇವಾಗ RDP ರಿಕ್ವೆಸ್ಟ್, ಟಿಕೆಟಿಂಗ್ ಟೂಲ್ ರಿಕ್ವೆಸ್ಟ್, ಇದು ಅಷ್ಟೊಂದು ನಮ್ದೇ ಪ್ರಯಾರಿಟಿ ಇಲ್ಲ, ಬಟ್ ಇವೆರಡು ಪ್ರಯಾರಿಟಿ ಇದಾವೆ. ಇದು ಏನ್ ರಿಕ್ವೆಸ್ಟ್ ಇದೆಯಲ್ಲ, ಈ ರಿಕ್ವೆಸ್ಟ್ ಮೇಲೆ ಇವೆರಡು ಟ್ರಾಫಿಕ್ ನ ಬೇಗ ನಾವು ಫಾರ್ವರ್ಡ್ ಮಾಡಬೇಕು, ಅಂದ್ರೆ ಇದಕ್ಕೆ ನಾವು ಹೈಯೆಸ್ಟ್ ಪ್ರಯಾರಿಟಿ ಕೊಡಬೇಕು. ವಿ ನೀಡ್ ಟು ಫಾರ್ವರ್ಡ್ ದೀಸ್ ರಿಕ್ವೆಸ್ಟ್ ಇಮಿಡಿಯೇಟ್ಲಿ. ಸೊ ಈ ತರ ನಾವು ಸರ್ವಿಸ್ ನಾವು ಮತ್ತೊಂದು ಸರ್ವಿಸ್ ಮೇಲೆ ಪ್ರಯಾರಿಟಿನ ಇನೇಬಲ್ ಮಾಡ್ತೀವಲ್ಲ, ಬೇರೆ ಕೆಲವೊಂದು ಸರ್ವಿಸ್ಗಳಿಗೆ. RDP ಅಂದ್ರೆ ಇದು ಕೈಂಡ್ ಆಫ್ ಸರ್ವಿಸ್ ಅಲ್ವಾ. ಟಿಕೆಟಿಂಗ್ ಟೂಲ್ ಅಂತ ಅವ್ನು ಟಿಕೆಟಿಂಗ್ ಟೂಲ್ ನ ಎಕ್ಸೆಸ್ ಮಾಡ್ತಾ ಇದ್ದಾನೆ ಅಂತ, ಅದು ಕೈಂಡ್ ಆಫ್ ಸರ್ವಿಸ್.
ವಾಟ್ಸ್ಆಪ್ ಎಕ್ಸೆಸ್ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ ಎಕ್ಸೆಸ್ ಮಾಡ್ತಿದ್ದಾರೆ. ದೀಸ್ ಆರ್ ಕೈಂಡ್ ಆಫ್ ಸರ್ವಿಸಸ್. We are prioritizing our critical asset request over other resources. For that can be achieved by quality of service protocol. It's a kind of a protocol, okay? Kind of a protocol of service. ಇವಾಗ ಕ್ರಿಟಿಕಲ್ ಡೇಟಾ, ನಾನ್ ಕ್ರಿಟಿಕಲ್ ಡೇಟಾ ಇದು ರೌಟರ್ ಥ್ರೂ ಇಂದ ಹೋಗ್ಬೇಕು ಅಲ್ವಾ. ನಾವು ಕ್ವಾಲಿಟಿ ಆಫ್ ಸರ್ವಿಸ್ ನ ಇದು ಮಾಡಿದ್ಮೇಲೆ ಇದೇನ್ ಮಾಡುತ್ತೆ ಅಂತಂದ್ರೆ, ಇವಾಗ ಇದು ಇದು ರಿಕ್ವೆಸ್ಟ್ ಏನಿದೆ ಇದು ರೌಟರ್ ಅಲ್ಲಿ ಬಂದಾಗ ಇದು ಪ್ರೊಸೆಸ್ ಆಗ್ಬೇಕಲ್ಲ. ಇದು ರೌಟರ್ ಅದರದೇ ಆದ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಅಂತಂದ್ರೆ ಅದರ ರ್ಯಾಮ್ ಮೆಮೊರಿ ಇರುತ್ತೆ. ಓಕೆ, ಇದರಲ್ಲಿ ಬಫರ್ ಮೆಮೊರಿ ಅಂತ ಬರುತ್ತೆ ಪ್ರೊಸೆಸಿಂಗ್ ಸಲುವಾಗಿ. ಈ ರಿಕ್ವೆಸ್ಟ್ ಬಂದಾಗ ಇದು ಮೆಮೊರಿ ಏನಿರುತ್ತಲ್ಲ, ಇದು ಕ್ರಿಟಿಕಲ್, ಇದು ಪ್ರೈರಿಟೈಸ್ಡ್. ಸೊ ಈ ತರ ಕ್ರಿಟಿಕಲ್ ರಿಕ್ವೆಸ್ಟ್ ಬಂದಾಗ ಇಮಿಡಿಯೇಟ್ಲಿ ಫಾರ್ವರ್ಡ್ ಮಾಡ್ಬಿಡುತ್ತೆ. ಓಕೆ, ವಿಥೌಟ್ ವೇಟಿಂಗ್ this buffer is there, right? Without waiting this buffer to be filled, it will immediately forward like this. But for non-critical request, what it will do is it will wait until this buffer memory is filled. Once this buffer memory is filled, it will immediately forward this packet or a data or a request. Okay, we can achieve this by quality of service. What we are doing here, we are prioritizing the critical request over the non-critical request. Okay, ಅರ್ಥ ಆಯ್ತಲ್ಲ? Okay, next ಬಂದ್ಬಿಟ್ಟು load balancing. One second. Okay, distributing network traffic across multiple servers to prevent overload. ಅಲ್ವಾ, ಇವಾಗ ಒಂದ್ ಸರ್ವರ್ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ಹೇಗಂತಂದ್ರೆ, ಇದು ಯೂಸರ್ಸ್ ಇದ್ದಾರೆ. ಓಕೆ, ಯೂಸರ್ಸ್ ಇದ್ದಾರೆ. ಇವರು ಈ ಸರ್ವರ್ ನ ಎಕ್ಸೆಸ್ ಮಾಡ್ಬೇಕು, S1 ಸರ್ವರ್. ಓಕೆ, ಇಲ್ಲಿ ಸಪೋಸ್ ಇವ್ರು ಏನಿದೆ ಅಂತಂದ್ರೆ 1000 ಎಂಪ್ಲಾಯೀಸ್, 1000 ಯೂಸರ್ಸ್ ಇದ್ದಾರೆ. ಓಕೆ, ಅದೇ ಟೈಮ್ ಅಲ್ಲಿ ಮತ್ತೆ ಏನ್ ಮಾಡಿದ್ರಂತೆ, ಮತ್ತೆ 500 ಯೂಸರ್ಸ್ ಬಂದ್ರು. ಇದರಿಂದ ಏನಾಗುತ್ತೆ ಅಂದ್ರೆ ಇದು ಓವರ್ವೆಲ್ಮ್ ಆಗುತ್ತೆ. ಓವರ್ವೆಲ್ಮ್ ಅಂತಂದ್ರೆ ಎಕ್ಸಾಸ್ಟ್ ಆಗ್ತಾ ಇದೆ ರಿಸೋರ್ಸಸ್. ಇದ್ರದ್ದೇನು ರಿಸೋರ್ಸಸ್ ಇದೆಯಲ್ಲ, ಅವಾಗ ಎಕ್ಸಾಸ್ಟ್ ಆಗ್ತಾ ಇದೆ. ಎಕ್ಸಾಸ್ಟ್ ಆಗ್ತಾ ಇದೆ ಅಂತಂದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ರೆಸ್ಪಾಂಡ್ ಮಾಡುತ್ತಲ್ಲ, ಆ ರೆಸ್ಪಾಂಡ್ ಮಾಡುವಾಗ ಅದು ಸ್ಲೋ ಆಗುತ್ತೆ ರೆಸ್ಪಾನ್ಸು. ಓಕೆ, ಸ್ಲೋ ರೆಸ್ಪಾನ್ಸ್ ಆಗುತ್ತೆ. ಈ ಸ್ಲೋ ರೆಸ್ಪಾನ್ಸ್ ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇವರು ಮತ್ತೊಂದು ಸರ್ವರ್ ನ ಇಡ್ತಾರೆ, S2 or S3. Instead of going with one server, the service provider will create multiple duplicate servers. So here 1000 users are there, here 500 users are there. So what it is doing, once the request comes to the service provider perimeter network, it will equally distribute. Okay, 1500 ಟ್ರಾಫಿಕ್ ಏನಿದೆ, ಲೈಕ್ ಸ್ವಲ್ಪ ಕೆಲವೊಂದು ಟ್ರಾಫಿಕ್ ಈ ಕಡೆ ಬರುತ್ತೆ, ಕೆಲವೊಂದು ಈ ಕಡೆ ಬರುತ್ತೆ, ಕೆಲವೊಂದು ಈ ಕಡೆ ಬರುತ್ತೆ. ಏನಕ್ಕಂತಾರೆ, ಈ 3 ಏನ್ ಸರ್ವರ್ಸ್ ಇದಾವೆ, ಈ 3 ಸರ್ವರ್ ಒಂದೇ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇದಾವೆ. ಸಪೋಸ್ ಇದು ಏನಿದೆ ಅಂದ್ರೆ Amazon.com ಸರ್ವರ್ ಇದೆ ಅಂತ ತಿಳ್ಕೊಳ್ಳಿ. ಈ ಅಮೆಜಾನ್ ಯೂಸರ್ಸ್ ಇದಾರೆ, ಇವರೆಲ್ಲ ಅಮೆಜಾನ್ ಯೂಸರ್ಸ್ ಇದಾರೆ, ಕಸ್ಟಮರ್ಸ್ ಇದಾರೆ, ಯೂಸರ್ಸ್ ಇದಾರೆ. ಇವ್ರು ರಿಕ್ವೆಸ್ಟ್ ನ ಆಕ್ಸೆಸ್ ಮಾಡಬೇಕು ಪಬ್ಲಿಕ್ ವೆಬ್ಸೈಟ್ ನ. ಅವಾಗ ಇದೇನ್ ಮಾಡ್ತಿದ್ರೆ, ಯೂಸರ್ಸ್ ಕೆಲವೊಂದು ರಿಕ್ವೆಸ್ಟ್ ಈ ಕಡೆ ಬರ್ತಾ ಇದೆ ಈ ಸರ್ವರ್ಗೆ, ಕೆಲವೊಂದು ಈ ಕಡೆ ಬರ್ತಾ ಇದೆ, ಕೆಲವೊಂದು ಈ ಕಡೆ ಬರ್ತದೆ. ಅಟ್ ದ ಯೂಸರ್ಸ್ ಆರ್ accessing this Amazon.com, they shouldn't face any latency, they shouldn't face any downtime, they shouldn't face any disruptions in accessing the Amazon page. So in order to avoid this latency, disturbances, downtime, the vendor or a service provider will come up with this idea, having load balancing. Okay, ಈ ಲೋಡ್ ಬ್ಯಾಲೆನ್ಸ್ ಆಗ್ತಾ ಇದಲ್ಲ, ಇಲ್ಲೊಂದು ಲೋಡ್ ಬಂತು, ಇಲ್ಲೊಂದು ಲೋಡ್ ಈ ಕಡೆ ಸ್ವಲ್ಪ ಹೋಯ್ತು, ಇಲ್ಲಿಂದ ಈ ಕಡೆ ಲೋಡ್ ಹೋಯ್ತು, ಇದರಿಂದ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಲೋಡ್. ಓಕೆ, ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅಂತಂದ್ರೆ ನಾವೇನು ಏನ್ ಅಚೀವ್ ಮಾಡ್ತಾ ಇದೀವಿ, ಲೋಡ್ ಬ್ಯಾಲೆನ್ಸ್ ಅಚೀವ್ ಮಾಡ್ತಾ ಇದೀವಿ ಅಂತ ಅರ್ಥ. ಓಕೆ, ಓಕೆ, ನೆಕ್ಸ್ಟ್ ಟರ್ಮ್ ಬಂದ್ಬಿಟ್ಟು ಫಾಲ್ಟ್ ಟಾಲರೆನ್ಸ್. ಫಾಲ್ಟ್ ಟಾಲರೆನ್ಸ್ ಅಂದ್ರೆ ದ ಎಬಿಲಿಟಿ ಆಫ್ ಸಿಸ್ಟಮ್ ಟು ಕಂಟಿನ್ಯೂ ಫಂಕ್ಷನಿಂಗ್ ಡಿಸ್ಪೈಟ್ ಆಫ್ ಫೇಲ್ಯೂರ್ ಅಲ್ವಾ. ಫಾಲ್ಟ್ ಟಾಲರೆನ್ಸ್ ಇದು ಹೇಗೆ ಅಂತಂದ್ರೆ, ಇದು ಹೇಗೆ ಹೇಳ್ತಾ ಇದ್ದಾನೆ, ಫಾಲ್ಟ್ ಟಾಲರೆನ್ಸ್ ಅಂದ್ರೆ ಓಕೆ, ಇದು ಸರ್ವರು ಇಲ್ಲಿ 100 ಯೂಸರ್ಸ್ ಏನಿದ್ದಾರೆ, ಯೂಸರ್ಸ್ ಓಕೆ ಎಕ್ಸೆಸ್ ಮಾಡ್ತಾ ಇದ್ದಾರೆ. ಇದು ಕೆಲವೊಂದು ರೀಸನ್ ಸಲುವಾಗಿ ಡೌನ್ ಆಯ್ತು ಸರ್ವರು. ರೀಸನ್ ಮೇ ಬಿ ಪವರ್ ಇಶ್ಯೂ ಆಗಿರ್ಬೋದು ಅಲ್ವಾ, ಇವಾಗ ಹೇಳಿದೆ ಮ್ಯಾನ್ ಮೇಡ್ ಇಶ್ಯೂ ಆಗಿರ್ಬೋದು, ಸರ್ವಿಸ್ ಡಿಸ್ಟ್ರಪ್ಷನ್ ಆಗಿರ್ಬೋದು.
ಏನೋ ಬಗ್ ಇದೆ ಅಲ್ವಾ? ಪ್ರೋಗ್ರಾಮ್ ಅಲ್ಲಿ ಬಗ್ ಇದೆ ಸರ್ವರ್ ಅಲ್ಲಿ ಅದರಿಂದ ಡೌನ್ ಆಯ್ತು. ಹ್ಮ್. ಏನೋ ಒಂದು ಸೈಬರ್ ಅಟ್ಯಾಕ್ ಆಗಿದೆ. ಇನ್ಸಿಡೆಂಟ್ ಅಕರ್ ಆಯ್ತು. ಸೈಬರ್ ಅಟ್ಯಾಕ್ ಆಗಿದೆ. ಎಲ್ಲಾ ರೀಸನ್ ಗಳಿಂದ ಡೌನ್ ಆಯ್ತು ಅಂತ ತಿಳ್ಕೊಳ್ಳಿ. ಆ ಡೌನ್ ಆದಾಗ ಇದು ಇಮಿಡಿಯೇಟ್ ಆಗಿ ಸ್ವಿಚ್ ಆಗಬೇಕು S2ಗೆ. ಸೊ ಇದು ಮಿನಿಮಲ್ ಟೈಮ್ ಅಲ್ಲಿ ಸ್ವಿಚ್ ಆಗಬೇಕು. ಓಕೆ. ಇದು ಫಸ್ಟ್ ಕೇಸ್ ಸ್ವಿಚ್ ಆಗ್ತಾ ಇದೆ. ಸೆಕೆಂಡ್ ಕೇಸ್ ಮಿನಿಮಲ್ ಟೈಮ್ ಅಲ್ಲಿ ಸ್ವಿಚ್ ಆಗಬೇಕು. ಇದಕ್ಕೆ ಈ ಈ ತ- ಈ ತರ ಈ ಮೆಕ್ಯಾನಿಸಮ್‌ಗೆ ದ ಮೆಕ್ಯಾನಿಸಮ್ ಇನ್ ವಿಚ್ ದ ಯೂಸರ್ಸ್ ಆರ್ ಸ್ವಿಚಿಂಗ್ ಇಮಿಡಿಯೇಟ್ಲಿ ಇನ್ ಜಸ್ಟ್ ಅ ಮಿನಿಮಲ್ ಟೈಮ್ ವಿತ್ acceptable business disruption. We call this term as fault tolerance. We achieve the fault tolerance ಅಂತ ಅರ್ಥ. ಓಕೆ. ಓಕೆ. ಇವಾಗ ನಿಮಗೆ ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ತಿರ್ಬೋದು. ಇವೆಲ್ಲ ಏನಪ್ಪ ಇಷ್ಟೊಂದು ಟರ್ಮಿನಾಲಜಿ ಇದಾವೆ. ಇದನ್ನ ಹೇಗೆ ನೆನಪಿಡ್ಬೇಕು? ಕನ್ಫ್ಯೂಸ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದಲ್ವಾ? ಸೊ ಅದನ್ನ ನಾನು ಜಸ್ಟ್ ಇವಾಗ ಅರ್ಥ ಮಾಡ್ಸಕ್ಕೆ ನಿಮಗೆ ಇನ್ನೂ ತೀರಾ ಈಸಿಯಾಗಿ ಅರ್ಥ ಮಾಡ್ಕೇನ ಅಂತ ನಾನು ಗ್ರಾಫಿಕಲಿ ಒಂದು ಎಕ್ಸಾಂಪಲ್ ನ ತಂದಿದ್ದೀನಿ. ನಿಮ್ಗೆ ನಾನು ಎಷ್ಟು ಈಸಿಯಾಗಿ ಅರ್ಥ ಮಾಡಿಸ್ತೀನಿ ಅಂತಂದ್ರೆ ನಿಮ್ಗೆ ಈ ಲೈಫ್ ಅಲ್ಲೇ ನೆನಪೇ ಹೋಗಂಗಿಲ್ಲ, ಕನ್ಫ್ಯೂಸೇ ಆಗಂಗಿಲ್ಲ ಅಂತ ನಂದು ಅದೊಂದು ಗ್ಯಾರಂಟಿ ಅಂತ ಕೊಡ್ತೀನಿ ನಿಮ್ಗೆ. ಓಕೆ. ಸೊ ಇದು ನಾನು ಕ್ರಿಯೇಟ್ ಮಾಡಿರೋದು ಇಮೇಜಸ್. ನಾನು ಜಸ್ಟ್ ಒಂದು ಅನಾಲಜಿನ ಕ್ರಿಯೇಟ್ ಮಾಡಿದ್ದೀನಿ. ಓಕೆ. ಓಕೆ. ಬಿಫೋರ್ ಟು ದ್ಯಾಟ್ ವಿಲ್ ಜಸ್ಟ್ ಗೋ ಥ್ರೂ ಕ್ವಿಕ್ಲಿ. ಓಕೆ. ಲೇಟೆನ್ಸಿ ಅಂದ್ರೆ ದಿಸ್ ಇಸ್ ರಿಲೇಟೆಡ್ ಟು ಟೈಮ್. ಓಕೆ. ಥ್ರೋಪುಟ್ ಅಂದ್ರೆ ನಮ್ಗೆ ಎಷ್ಟು ಅಮೌಂಟ್ ಹೋಗ್ತಾ ಇದೆಯಪ್ಪ ವಿತಿನ್ ಆ ಟೈಮ್ ಪೀರಿಯಡ್ ಅಲ್ಲಿ, ಮಿನಿಮಲ್ ಟೈಮ್ ಪೀರಿಯಡ್ ಅಲ್ಲಿ ಹೋಗ್ಬೇಕು ಅದ್ರ ಮತ್ತ. ಕೆಪಾಸಿಟಿ ಎಷ್ಟಿದೆ ನಮ್ದು ಡೇಟಾ ಟ್ರಾನ್ಸ್ಫರ್ ರೇಟ್ ಅದು ಡಿಫೈನ್ ಮಾಡೋದು. ಬ್ಯಾಂಡ್ ಬಿಡ್ತು. ರಿಡೆಂಡೆನ್ಸಿ ಅಂತಂದ್ರೆ ನಾವು ಬ್ಯಾಕಪ್ ತಗೊಂಡಿದೀವಿ ಏನಿಲ್ಲ. ಹೈ ಅವೈಲಿಬಿಲಿಟಿ ಅಂತಂದ್ರೆ ಆ ಸರ್ವಿಸಸ್ ಎಲ್ಲಾ ಟೈಮಲ್ಲಿ ಯೂಸರ್ಸ್ಗೆ ಅವೈಲೇಬಲ್ ಇರಬೇಕು. ಕಂಜೆಷನ್ ಅಂತಂದ್ರೆ ಇವಾಗ ಲೋಡ್ ನೆಟ್ವರ್ಕ್ ಅಲ್ಲಿ ಟ್ರಾಫಿಕ್ ನ ಓವರ್ಲೋಡ್ ಆಗ್ಬಿಟ್ಟು ಡೇಟಾ ಕೊಲೈಡ್ ಆಗ್ತವೆ, ಡೇಟಾ ಸರ್ವರ್ ಡೌನ್ ಆಗುತ್ತೆ, ನೆಟ್ವರ್ಕ್ ಡಿವೈಸಸ್ ಸ್ಲೋ ಆಗ್ತವೆ. ಆ ಆ ಮೆಕ್ಯಾನಿಸಮ್ ನ ಡಿಫೈನ್ ಮಾಡೋಕೆ ಕಂಜೆಷನ್ ನ ಯೂಸ್ ಮಾಡ್ತೀವಿ. ರಿಲಯಬಲ್ ಅಂತಂದ್ರೆ ನೀವು ಸೆಂಡ್ ಮಾಡ್ತಿರೋ ಡೇಟಾ ಯೂಸರ್ಸ್ಗೆ ರಿಸೀವರ್ಗೆ ಕರೆಕ್ಟ್ ಆರ್ಡರ್ ಅಲ್ಲಿ ರೀಚ್ ಆಗಬೇಕು. ಮತ್ತೆ ಯಾವುದೇ ಡೇಟಾನ ಮಿಡಲ್ ನಲ್ಲಿ ಸೆಂಡ್ ಮಾಡುವಾಗ ಡ್ರಾಪ್ ಆಗಬಾರ್ದು. ಎಲ್ಲಾ ಡೇಟಾ ಕಂಪ್ಲೀಟ್ ಆಗಿ ರಿಸೀವ್ ಆಗಬೇಕು ವಿಥೌಟ್ ಎನಿ ಚೇಂಜಸ್ ಆರ್ ಎನಿ ಮಾಡಿಫಿಕೇಶನ್ಸ್. ಓಕೆ. ಅದು ಇಂಟೆಗ್ರಿಟಿನ ಮೇಂಟೈನ್ ಮಾಡಬೇಕು. ಸ್ಕೇಲೆಬಲ್ ಅಂತಂದ್ರೆ ಇವಾಗ ನೀವು ಸರ್ವರ್ ಏನಿದೆ ಆ ಸರ್ವರ್ ಅದ್ರ ಪರ್ಫಾರ್ಮೆನ್ಸ್ ಯಾವ ತರ ಇರಬೇಕು ಅಂತಂದ್ರೆ ಅದು ಇಟ್ ಶುಡ್ ಹ್ಯಾವ್ ಕೆಪಾಬಿಲಿಟಿ ಟು ಹ್ಯಾಂಡಲ್ 50 ಯೂಸರ್ಸ್, 100 ಯೂಸರ್ಸ್, 200 ಯೂಸರ್ಸ್. ಸೊ ವಿ ಶುಡ್ ಹ್ಯಾವ್ ಮೆಕ್ಯಾನಿಸಮ್ ಬೇಸ್ಡ್ ಆನ್ ದ ಯೂಸರ್ಸ್. ದ ಸರ್ವರ್ ಶುಡ್ ಎನ್ಹಾನ್ಸ್ ಇಟ್ಸ್ ಕೆಪಾಬಿಲಿಟಿ. ಅದನ್ನ ಅಚೀವ್ ಮಾಡೋದು, ಆ ಟರ್ಮ್ ನ ಡಿಫೈನ್ ಮಾಡೋದು ಸ್ಕೇಲೆಬಲ್ ಅಂತ. ಜಿಟರ್ ಅಂತಂದ್ರೆ ವೇರಿಯೇಷನ್ ಆಗೋದು. ಕೆಲವೊಂದು ಡೇಟಾ 20 MBPS ಬರ್ತಾ ಇದೆ, ಕೆಲವೊಂದು ಸಾತಿ 50 MBPS ಬರ್ತಾ ಇದೆ. ಆ ವೇರಿಯೇಷನ್ ಡಿಫೈನ್ ಮಾಡೋದು ಜಿಟರ್. ಕ್ವಾಲಿಟಿ ಆಫ್ ಸರ್ವಿಸ್ ನ ಅಂತಂದ್ರೆ ನಾವು ಕೆಲವೊಂದು ಸರ್ವಿಸಸ್ ನ ಪ್ರಯೋರಿಟೈಸ್ ಮಾಡ್ತೀವಿ. ಯಾವುದ್ರ ಮೇಲೆ? ನಾನ್ ಕ್ರಿಟಿಕಲ್ ಸರ್ವಿಸ್ ರಿಕ್ವೆಸ್ಟ್ ಮೇಲೆ. ಓಕೆ. ಲೋಡ್ ಬ್ಯಾಲೆನ್ಸಿಂಗ್ ಅಲ್ಲಿ ನಾವು ಆ ಲೋಡ್ ನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಓಕೆ. ಯೂಸರ್ಸ್ ರಿಕ್ವೆಸ್ಟ್ ಬರ್ತಾ ಇರೋ ಸರ್ವರ್ ಮೇಲೆ ಲೋಡ್ ನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಓಕೆ. ಅದಕ್ಕೆ ನಾವೇನಂತ ಇದೀವಿ ಅಂದ್ರೆ ಲೋಡ್ ಬ್ಯಾಲೆನ್ಸಿಂಗ್. ಫಾಲ್ಟ್ ಟಾಲರೆನ್ಸ್ ಅಂತಂದ್ರೆ ಇವಾಗ ಯಾವುದೋ ಒಂದು ರೀಸನ್ ಇಂದ ಸರ್ವರ್ ಡೌನ್ ಆಯ್ತು. ಡೌನ್ ಆದಾಗ ಅದಕ್ಕೆ ಬ್ಯಾಕಪ್ ಗೆ ಇನ್ನೊಂದು ಸರ್ವರ್ ಇದೇನಾ ಇಲ್ಲ. ಇದಿದ್ರೆ ಬೇಗ ಸ್ವಿಚ್ ಆಗಬೇಕು ವಿತ್ ಅ ಮಿನಿಮಲ್ ಡಿಸ್ಟ್ರಪ್ಷನ್. ಸೊ ಬೇಗ ಸ್ವಿಚ್ ಆಗ್ತಾ ಇದೆ ವಿತ್ ಮಿನಿಮಲ್ ಡಿಸ್ಟ್ರಪ್ಷನ್. ಸೊ ಆ ಟರ್ಮ್ಗೆ ಆ ಮೆಕ್ಯಾನಿಸಮ್ಗೆ ನಾವು ಅನ್ಬೋದು ವಿ ಹ್ಯಾವ್ ಅ ಪ್ರಾಪರ್ ಫಾಲ್ಟ್ ಟಾಲರೆನ್ಸ್ ಮೆಕ್ಯಾನಿಸಮ್ ಅಂತ. ಓಕೆ. ಇವಾಗ ನೋಡೋಣ ಮ್ಯಾಜಿಕ್ ಏನಿದೆಯಪ್ಪ ಅದು ಮ್ಯಾಜಿಕ್ ನೀವು ಲೈಫ್ ಲಾಂಗ್ ಮರೆಯೋಕೆನೆ ಸಾಧ್ಯ ಇಲ್ಲ ಅಂತದ್ ನಾನು ಏನ್ ತಂದಿದ್ದೀನಿ, ಯಾವ ತರ ರಿಪ್ರೆಸೆಂಟ್ ಮಾಡಿದ್ದೀನಿ ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ. ಓಕೆ. ಸಪೋಸ್ ನೀವು ಬಾಸ್ ಇದ್ದೀರಾ ಅಂತ ತಿಳ್ಕೊಳ್ಳಿ ಸದ್ಯಕ್ಕೆ. ಯಾವ್ದ್ರ ಬಾಸು? ಒಂದು ಸಣ್ಣದ ಕೆರೆ ಇದೆ. ಓಕೆ. ಕೆರೆ ಇದೆ. ಕೆರೆಯಿಂದ ನೀವು ಪೈಪ್ಲೈನ್ ತಗೊಂಡಿದ್ದೀರಿ. ನಿಮ್ ಊರಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ. ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಕೆರೆಯಿಂದ ಒಂದು ಪೈಪ್ಲೈನ್ ತಗೊಂಡ್ಬಿಟ್ಟು ನಿಮ್ ಊರಲ್ಲಿರೋ ಯೂಸರ್ಸ್ಗೆ, ಸಾರಿ ನಿಮ್ ಊರಲ್ಲಿರೋ ಜನಗಳಿಗೆ ನೀವು ನೀರನ್ನ ಕೊಡ್ತಾ ಇದ್ದೀರಿ. ಓಕೆ. ಸೊ ನೀರನ್ನ ಕೊಡ್ತಾ ಇದ್ದೀರಿ. ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿದಿರಿ. ಇನ್ವೆಸ್ಟ್ ಮಾಡಿದಿರಿ. ಪೈಪ್ ನ ತಗೊಂಡಿದ್ದೀರಿ. ಅಲ್ಲಿ ಪೈಪ್ ನ ತಗೊಂಡ್ಬಿಟ್ಟು ಇದೆಲ್ಲ ನೀವು ಮೇಂಟೈನ್ ಮಾಡ್ತಾ ಇದ್ದೀರಿ. ಲೈಕ್ ಇಲ್ಲೆಲ್ಲ ಕ್ಲೀನ್ ಇರಬೇಕು, ಇಲ್ಲಿ ಯಾವುದೇ ಇದು ಬರಬಾರ್ದು, ಅಬ್ಸ್ಟ್ಯಾಕಲ್ಸ್ ಬರಬಾರ್ದು. ಇದು ನೀವು ಇಲ್ಲಿ ಕೂತ್ಬಿಟ್ಟು ಮಾನಿಟರ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಇದಕ್ಕೆ ನೀವು ತುಂಬಾನೇ ಇನ್ವೆಸ್ಟ್ ಮಾಡಿದ್ದೀರಾ ಅಲ್ವಾ? ಓಕೆ. ಆ ಕೆರೆಯಿಂದ ನೀವೇನ್ ಪೈಪ್ಲೈನ್ ಏನ್ ಹಾಕಿದಿರಲ್ಲ, ಆ ಪೈಪ್ಲೈನ್ ವಿಡ್ತ್ ಏನಿದೆ, ಯಾವ ಫೋರ್ಸ್ ಇಂದ ಈ ಕಡೆ ನೀರ್ ಬರ್ತಾ ಇದೆ ಅಲ್ವಾ? ಅದನ್ನ ಡಿಫೈನ್ ಮಾಡೋದು ಬ್ಯಾಂಡ್ ವಿಡ್ತ್. ಮುಂದ್ ಬಂತು. ಓಕೆ. ಇವಾಗ ಈ ಪೈಪ್ಲೈನ್ ಇಂದ ನೀರ್ ಬಂತು. ಮುಂದೆ ಬಂದ್ಬಿಟ್ಟು ಏನಾಗ್ತಾ ಇದೆ? ಓಕೆ. ಆ ಮುಂದಿನ ಪೈಪ್ಗೆ ಈ ತರ ನಾವು ವಾಲ್ ನ ಫಿಟ್ ಮಾಡಿದೀವಿ ಅಲ್ವಾ? ಈ ತರ ನಮ್ಗೆ ನೀರ್ ಬಂತು. ಇಲ್ಲಿಂದ ಬಂದಾಗ ಎಷ್ಟು ಡೇಟಾ, ಎಷ್ಟು ಅಮೌಂಟ್ ಆಫ್ ವಾಟರ್ ಬಂತು, ಎಷ್ಟೊಂದು ಟೈಮ್ ತಗೋತು ಅನ್ನೋದು ಡಿಫೈನ್ ಮಾಡೋದು ಥ್ರೋಪುಟ್. ಅರ್ಥ ಆಯ್ತಲ್ಲ? ಅಮೌಂಟ್ ಆಫ್ ವಾಟರ್ ಎಷ್ಟು ಬಂತು, ಟೈಮ್ ಎಷ್ಟು ತಗೊಳ್ತು ಅನ್ನೋದು ಡಿಫೈನ್ ಮಾಡ್ತಾ ಇದೆ ಇಲ್ಲಿ ಥ್ರೋಪುಟ್. ಓಕೆ. ಇದು ಲೇಟೆನ್ಸಿ ಅಂತಂದ್ರೆ ಈ ಕೆರೆಯಿಂದ ಇದು ಏನಿದೆಯಲ್ಲ ನಿಮ್ದು ವಾಲ್ ಅನ್ನು ಫಿಟ್ ಮಾಡಿದ್ರಿ, ಇಲ್ಲಿಂದ ಇಲ್ಲಿವರೆಗೆ ನೀರ್ ಬರೋಕ್ಕೆ ಫಸ್ಟ್ ಟೈಮ್ ಇದು ಬ್ಲಾಕ್ ಇದೆ ಅಂತ ತಿಳ್ಕೊಳ್ಳಿ, ರಿಲೀಸ್ ಮಾಡ್ದ.
ನೀವು ರಿಲೀಸ್ ಮಾಡ್ರಿ. ರಿಲೀಸ್ ಮಾಡಿದಾಗ ಇಲ್ಲಿಂದ ಇಲ್ಲಿಗೆ ಬರೋಕೆ ಎಷ್ಟು ಟೈಮ್ ತಗೋತು ಅನ್ನೋದು ಡಿಫೈನ್ ಮಾಡೋದು ಲೇಟೆನ್ಸಿ ಅಲ್ವಾ? ಇದು ಬೇಗ ಬಂದ್ರೆ ಲೇಟೆನ್ಸಿ ವಿ ಹಾವ್ ವೆರಿ ಲೆಸ್ ಲೇಟೆನ್ಸಿ ಅಂತ. ಸ್ಲೋ ಆಗಿ ಬಂದ್ರೆ ಇದು ವಿ ಹಾವ್ ಹೈ ಲೇಟೆನ್ಸಿ ಅಂತ ಅರ್ಥ. ಓಕೆ. ಸ್ಕೇಲೆಬಲ್ ಅಂತ ಹೇಳಿದ್ದೆಲ್ಲ ನಾನು ಟರ್ಮ್ ಒಂದು. ಸ್ಕೇಲೆಬಲ್ ಅಂತ ಇದು ಏನು ವಾಲ್ ಇದೆಯಲ್ಲ, ಇದು ವಾಲ್ ನಿಮ್ದು ಕಂಟ್ರೋಲ್ ಇದೆ ಇದ್ರ ಮೇಲೆ. ಇದನ್ನ ನೀವು ಸ್ಲೋನಾ ಇದು ರೇಟ್ ಆಫ್ ಫ್ಲೋ ಇದೆಯಲ್ಲ ಇದನ್ನ ಕಡಿಮೆನೂ ಮಾಡ್ಬೋದು, ಜಾಸ್ತಿನೂ ಮಾಡ್ಬೋದು. ಇದು ಏನ್ ಮೆಕ್ಯಾನಿಸಮ್ ಇದೆಯಲ್ಲ, ನೀವು ಕೆಲವೊಂದ್ ಬಾರಿ ಜಾಸ್ತಿ ಮಾಡ್ತಾ ಇದ್ದೀರಾ, ಮತ್ ಕೆಲವೊಂದ್ ಬಾರಿ ಸ್ಪೀಡ್ ಮಾಡ್ತಾ ಇದ್ರಿ ಬಾಲ್‌ನ ಈ ಕಡೆ ಮಾಡಿದ್ರೆ ಸ್ಲೋ ಸ್ಪೀಡ್ ಆಗಿ ಇದು ಔಟ್‌ಪುಟ್ ಬರುತ್ತೆ. ಅಂದ್ರೆ ಆಚೆ ಬರುತ್ತೆ ನೀರು. ಸೊ ಈ ಮೆಕ್ಯಾನಿಸಮ್ ಕೆಲವೊಂದು ಸಾರಿ ಸ್ಲೋ ಆಗ್ತಾ ಇದೆ, ಕೆಲವು ಕಡೆ ಜಾಸ್ತಿ ಆಗ್ತಾ ಇದೆ ಅಲ್ಲ ಫ್ಲೋ. ಅದನ್ನು ಡಿಫೈನ್ ಮಾಡೋದು ಸ್ಕೇಲೆಬಲ್. ಓಕೆ. ನೆಕ್ಸ್ಟ್ ಏನಿದೆ ಜಿಟರ್ ಅಂತ ಹೇಳಿದ್ದೆ. ನಿಮಗೆ ಇನ್ನೂ ಕನ್ಫ್ಯೂಸ್ ಆಗ್ತಾ ಇದ್ರೆ ನೀನು ನನ್ನ ಪ್ರಿವಿಯಸ್ ನಾನು ಡಿಸ್ಕಸ್ ಮಾಡಿದ್ನಲ್ಲ ಅದನ್ನ ಸ್ಕ್ರೀನ್‌ಶಾಟ್ ತಗೊಂಡು ಇಟ್ಕೊಳ್ಳಿ. ಇವಾಗ ಎರಡನ್ನ ಕಂಪೇರ್ ಮಾಡ್ರಿ ನಾನು ಹೇಳ್ತಾ ಇದ್ದೀನಿ ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಜಿಟ್ಟರ್ ಏನಿದೆಯಲ್ಲ, ಈ ಜಿಟ್ಟರು ಇದರಿಂದ ಕೆರೆಯಿಂದ ನೀರ್ ಬರ್ತಾ ಇದೆ ಈ ಪೈಪ್‌ಲೈನ್‌ಗೆ. ಇವಾಗ ಸಪೋಸ್ ಇದೊಂದು ಕಟ್ಟಿಗೆ ಇದೆ. ಕಟ್ಟಿಗೆ ಬಂದ್ಬಿಟ್ಟು ಇಲ್ಲಿ ಕೂತ್ಕೋತು ಅಂತ ತಿಳ್ಕೊಳ್ಳಿ. ಕೂತ್ಕೊಂಡಾಗ ಏನ್ ಮಾಡುತ್ತೆ, ಇಲ್ಲಿಂದ ಬ್ಲಾಕೇಜ್ ಕ್ರಿಯೇಟ್ ಆಯ್ತು. ಓನ್ಲಿ ನೀರು ಇಲ್ಲಿಂದ ಹೋಗ್ತಾ ಇದೆ ಇವಾಗ. ಇಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಆಗಿದೆ. ಇಲ್ಲಿಂದ ನೀರು ಹೋಗ್ತಾ ಇಲ್ಲ. ಹ್ಮ್. ಮುಂಚೆ ಏನಾಗ್ತಾ ಇತ್ತು, ಸ್ಪೀಡ್ ಆಗಿ ನೀರು ಹೋಗ್ತಾ ಇತ್ತು. ಇವಾಗ ಸ್ಲೋ ಆಗಿ ಹೋಗ್ತಾ ಇದೆ. ಏನ್ ವೇರಿಯೇಷನ್ ಇದೆಯಲ್ಲ, ಸ್ಪೀಡ್ ಇಂದ ಇವಾಗ ಸ್ಲೋ ಆಯ್ತು. ಮತ್ತೆ ಕಟ್ಟಿಗೆಲಿಂದ ತೆಗೆದಾಗ ಮತ್ತೆ ಸ್ಪೀಡ್ ಆಗುತ್ತೆ. ಸ್ಪೀಡ್ ಇಂದ ಲೋ ಆಯ್ತು ಮತ್ತೆ ಸ್ಪೀಡ್ ಆಯ್ತು. ಈ ತರ ವೇರಿಯೇಷನ್ ಆಗ್ತಾ ಇದೆ. ಆ ಟರ್ಮ್‌ಗೆ ಏನಾಗ್ತೀವಿ ನಾವು ಜಿಟ್ಟರ್ ಅಂತ ಕರಿತೀವಿ. ಓಕೆ. ರಿಲಯಬಲ್ ಅಂತ ಹೇಳಿದ್ದೆ ನಾನು. ರಿಲಯಬಲ್ ಅಂತಂದ್ರೆ ಹೇಗಂತಂದ್ರೆ, ಈ ಕೆರೆಯಿಂದ ನೀರು ಬರ್ತಾ ಇದೆ. ಕೆರೆಯಿಂದ ಇಲ್ಲಿ ನೀವು ಬಕೆಟ್ ಅಲ್ಲಿ ತಗೋತಾ ಇದ್ದೀರಾ. ಇಲ್ಲಿ ಇದ್ರ ಲೆವೆಲ್ ಆಫ್ ಕ್ವಾಲಿಟಿ Q1 ಇದೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಕ್ವಾಲಿಟಿ ಅಂದ್ರೆ ಶುದ್ಧ ನೀರು. ಇಲ್ಲಿ ಕ್ವಾಲಿಟಿ ಅಂದ್ರೆ Q1 ಇದೆ. ಇಲ್ಲಿ ನಿಮಗೆ ಬಕೆಟ್ ಬಂದಾಗ್ಲೂ ಆಲ್ಮೋಸ್ಟ್ Q1 ಕ್ವಾಲಿಟಿ ಬರ್ತಾ ಇದೆ. ಹಾ. ಕೆರೆಯಿಂದ ಇಲ್ಲಾಂದ್ರೆ ನೀವು ಕೆಲವೊಂದು ಮೆಕ್ಯಾನಿಸಮ್ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೀರಾ ಅಂತ ತಿಳ್ಕೊಳ್ಳಿ. ಲೈಕ್ ಯಾವ ತರ ಅಂತಂದ್ರೆ, ನೀವು ಇಲ್ಲಿ ಯಾವಾಗ್ಲೂ ಮಾನಿಟರ್ ಮಾಡ್ತಾ ಇದ್ದೀರಾ. ಇಲ್ಲಿ ಯಾರು ಒಳಗಡೆ ಹೋಗ್ಬಾರ್ದು. ಹಾ. ಇಲ್ಲಿ ಶುದ್ಧತೆ ಅಂದ್ರೆ ಈ ಶುದ್ಧ ನೀರು ಶುದ್ಧ ಇರ್ಬೇಕು. ಆ ಶುದ್ಧ ಇರ್ಬೇಕು ಅಂದ್ರೆ ನೀವು ಏನೇನ್ ಮಾಡ್ಬೇಕು ಎಲ್ಲಾನ ಮಾಡಿದೀರಾ. ಓಕೆ. ಅದಕ್ಕೆ ಕ್ವಾಲಿಟಿ ನೀರಿದೆ ಅಂತ ಇರೋದು. ವಾಟರ್ ಕ್ವಾಲಿಟಿ ಆಫ್ ನೀರಿದೆ ಇದು. ಆ ಕ್ವಾಲಿಟಿ ಆಫ್ ನೀರು ಕೆರೆಯಿಂದ ಈ ಬಕೆಟ್‌ಗೆ ಬರ್ತಾ ಇದೆಯಲ್ಲ, ಅದು ಮೇಂಟೈನ್ ಆಗ್ತಾ ಇದೆ. ಮಿಡಲ್‌ನಲ್ಲಿ ಇದು ಯಾವುದೋ ಒಂದು ಏನಿದೆ ಅಂದ್ರೆ ಇಲ್ಲಿ ಯಾವುದೋ ಒಂದು ಕಲ್ಲುಗಳಿಲ್ಲ. ಇಲ್ಲಿ ಬಂದಾಗ ಇದು ರಸ್ಟೆಡ್ ಇಲ್ಲ. ಇದು ತುಕ್ಕು ಹಿಡಿದಿಲ್ಲ ಇದಕ್ಕೆ. ಸೊ ಇದು ಕ್ವಾಲಿಟಿ ಇಲ್ಲಿಂದ ಇಲ್ಲಿಗೆ ಸೇಮ್ ಬರ್ತಾ ಇದೆ. ಸೊ ಸೆಂಟರ್ ಟು ರಿಸೀವರ್ ವಿ ಆರ್ ಮೇಂಟೈನಿಂಗ್ ದ ಕ್ವಾಲಿಟಿ. ಟು ಡಿಫೈನ್ ದಿಸ್ ಮೆಕ್ಯಾನಿಸಮ್ ವಿ ಕಾಲ್ ರಿಲಯಬಲ್. ವಾಟರ್ ಈಸ್ ರಿಲಯಬಲ್ ಅಲ್ವಾ? ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕಪ್ ಹೈ ಅವೈಲಬಿಲಿಟಿನ ಡಿಸ್ಕಸ್ ಮಾಡಿದ್ದೆ ಅಲ್ವಾ? ಇವಾಗ ಇಲ್ಲಿ ಯೂಸರ್ಸ್ ಸಪೋಸ್ ಇಲ್ಲಿ 50 ಯೂಸರ್ಸ್ ಇದಾರೆ ಅಂತ ತಿಳ್ಕೊಳ್ಳಿ ನಿಮ್ಮ ಊರಲ್ಲಿ. ಹ್ಮ್. 50 ಯೂಸರ್ಸ್ ಬಂದ್ಬಿಟ್ಟು ಇದು ಒಬ್ರು ಬಂದ್ಬಿಟ್ಟು ಬಕೆಟ್ ಹಸ್ತಾ ಇದಾರೆ, ನೀರು ತುಂಬ್ಕೊಂಡು ಹೋಗ್ತಾ ಇದಾರೆ ಅಲ್ವಾ? ಮತ್ತೆ ನೆಕ್ಸ್ಟ್ ನಿಮ್ದು ಬಾಜು ಊರಿಂದ ನೆಕ್ಸ್ಟ್ ಹಳ್ಳಿಯಿಂದ ಮತ್ತೆ 100 ಜನ ಬಂದ್ರು. ಅವ್ರು ಬಂದ್ಬಿಟ್ಟು ಇಲ್ಲಿ ಕ್ಯೂ ಅಲ್ಲಿ ನಿಲ್ತಾ ಇದಾರೆ. ಈ ತರ ಒಬ್ರೊಬ್ರು ಬಂದ್ಬಿಟ್ಟು ಕ್ಯೂ ಅಲ್ಲಿ ನಿಲ್ತಾ ಇದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದಕ್ಕೆ ಏನ್ ಮಾಡಿದ್ರಿ ನೀವು ಬಾಸ್ ಇದ್ರಲ್ಲ, ನೀವು ಬಾಸ್ ನೀವು ಇಲ್ಲಿ ಬ್ಯಾಕಪ್ ನ ತಂದ್ರಿ. ಇನ್ನೊಂದು ದೊಡ್ಡ ಒಂದು ಡ್ರಮ್ ನ ಫಿಟ್ ಮಾಡಿದ್ರಿ ನೀವು. ಅಲ್ಲಿಂದ ಏನ್ ಮಾಡ್ತಾ ಇದೀರ ಅಂದ್ರೆ, ಈ ಕೆರೆಯಿಂದ ಈ ಕಡೆ ಪೈಪ್ಲೈನ್ ತಗೊಂಡಿದ್ರಿ ನೀವು. ಪೈಪ್ಲೈನ್ ತಗೊಂಡ್ಬಿಟ್ಟು ಇಲ್ಲಿ ಈ ತರ ಸ್ಟೋರ್ ಮಾಡಿದೀರ ನೀರನ್ನ. ಓಕೆ. ಸ್ಟೋರ್ ಮಾಡಿದೀರ ಅಂತಂದ್ರೆ ಈ ತರ 100 ಯೂಸರ್ಸ್ ಏನಿದ್ದಾರೆ, ಇದು ಹಾಫ್ ಆಫ್ ಯೂಸರ್ ಈ ಕಡೆ ಸ್ವಿಚ್ ಆಗ್ಬಹುದು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೀರು ತಗೊಳ್ಬಹುದು. ಸೊ ಇದರಿಂದ ಏನ್ ಅಚೀವ್ ಆಗ್ತಾ ಇದೆ, ಹೈ ಅವೈಲಬಿಲಿಟಿ ಅಚೀವ್ ಆಗ್ತಾ ಇದೆ. ಬ್ಯಾಕಪ್ ತಗೊಂಡಿದ್ರಿ, ಬ್ಯಾಕಪ್ ಇಂದ ಹೈ ಅವೈಲಬಿಲಿಟಿ ಅಚೀವ್ ಆಯ್ತು. ಅಂದ್ರೆ ಹೈ ಅವೈಲಬಿಲಿಟಿ ಅಂದ್ರೆ ಯುವರ್ ಸರ್ವಿಸಸ್, ಯುವರ್ ಸರ್ವಿಸಸ್, ವಾಟರ್ ಇಸ್ ಯುವರ್ ಸರ್ವಿಸಸ್. ಯುವರ್ ಸರ್ವಿಸಸ್ ಆರ್ ಅವೈಲೇಬಲ್ ಟು ದ ಯೂಸರ್ಸ್ ಎಟ್ ಆಲ್ ದ ಟೈಮ್ ಅಲ್ವಾ? ಓಕೆ. ನೆಕ್ಸ್ಟ್ ಟರ್ಮ್ ಬಂದ್ಬಿಟ್ಟು ಫಾಲ್ಟ್ ಟಾಲರೆನ್ಸ್. ಫಾಲ್ಟ್ ಟಾಲರೆನ್ಸ್ ಅಂದ್ರೆ ಹೇಗೆ ಅಂತಂದ್ರೆ, ಇವಾಗ ಸಪೋಸ್ ಇದು ಬ್ರೇಕ್ ಆಯ್ತು ಇದು ಕೇಬಲ್. ಓಕೆ ಸಾರಿ, ಇದು ಸಪೋಸ್ ಇದು ನಿಮ್ ಪೈಪ್ ಏನಿದೆ ಇದು ಬ್ರೇಕ್ ಆಗ್ಬಿಡ್ತು, ಲೀಕೇಜ್ ಆಯ್ತು, ಸಮಥಿಂಗ್ ಏನೋ ಆಗ್ಬಿಡ್ತು. ಆ ರೀಸನ್ ಸಲುವಾಗಿ ಇಲ್ಲಿಂದ ನೀರ್ ಬರ್ತಾ ಇಲ್ಲ. ಅವಾಗ ಈ ಯೂಸರ್ಸ್ ಏನಿದೆ, ಯೂಸರ್ಸ್ ನ ಎಲ್ಲರನ್ನ ಈ ಕಡೆ ಶಿಫ್ಟ್ ಮಾಡಿದಿರಾ. ಹಾ. ಶಿಫ್ಟ್ ಮಾಡಿದ್ರೆ ಅಂದ್ರೆ ನಿಮ್ ಸರ್ವಿಸ್ ಇನ್ನೂ ರನ್ ಆಗ್ತಾ ಇದೆ, ಡೌನ್ ಆಗಿಲ್ಲ. ಇವನ್ ದೋ ಇದು ನಿಮ್ದು ಡೌನ್ ಆಗಿದೆ ಅಂದ್ರೆ ಇದು ಕನೆಕ್ಷನ್ ಡ್ರಾಪ್ ಆಗಿದೆ ಅಥವಾ ಈ ಪೈಪ್ ಲೈನ್ ಲೀಕೇಜ್ ಆಗಿದೆ. ಸೊ ಆ ಕೇಸಲ್ಲೂ ನೀವು ನಿಮ್ ಸರ್ವಿಸಸ್ ನ ರನ್ ಮಾಡ್ತಾ ಇದ್ದೀರಿ. ರನ್ ಮಾಡ್ತಾ ಇದ್ದೀರಲ್ಲ, ಈ ಮೆಕ್ಯಾನಿಸಮ್ಗೆ ಏನಂತಾರೆ ಅಂದ್ರೆ, ನೀವು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಫಾಲ್ಟ್ ಟಾಲರೆನ್ಸ್ ನ ಅಚೀವ್ ಮಾಡ್ತಾ ಇದ್ದೀರಿ ಅಂದರ್ಥ. ಓಕೆ. ಕ್ವಾಲಿಟಿ ಆಫ್ ಸರ್ವಿಸ್ QoS ಅಂತಂದ್ರೆ ಹೇಗೆ ಅಂತಂದ್ರೆ, ನೀರ್ ತುಂಬಿಕೊಳ್ಳಕ್ಕೆ ಕೆಲವೊಂದು ಚಿಕ್ಕವರು ಬರ್ತಾರೆ, ದೊಡ್ಡವರು ಬರ್ತಾರೆ. ಅದರಲ್ಲಿ ಸೀನಿಯರ್ಸ್ ಇದಾರೆ ಅಂತ ತಿಳ್ಕೊಳ್ಳಿ. ಸಪೋಸ್ ನಿಮ್ಮೂರಿಂದ 50 ಜನ ಬಂದಿದ್ದಾರೆ ಅಲ್ವಾ? ನಿಮ್ಮೂರಿಂದ 50 ಜನ ಬಂದಿದ್ದಾರೆ. ಔಟ್ ಆಫ್ ಅದರಲ್ಲಿ 10 ಜನ ಸೀನಿಯರ್ಸ್ ಇದ್ದಾರೆ. 40 ಜನ ಚಿಕ್ಕ ಮಕ್ಕಳು, ಹೆಣ್ಮಕ್ಳು ಅಂತ ಇದ್ದಾರೆ ಅಂತ ತಿಳ್ಕೊಳ್ಳಿ. ನೀವು ಇವಾಗ ಇಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್.
ಬೇಗ ಫಸ್ಟ್ ಬಂದವನು ನೀರು ತುಂಬ್ಕೊಂಡು ಹೋಗ್ಬೇಕು, ಸೆಕೆಂಡ್ ಬಂದವನು ಸೆಕೆಂಡ್ ನೀರು ತುಂಬ್ಕೊಂಡು ಹೋಗ್ಬೇಕು, ಆ ತರ ಪಾಲಿಸಿ ಇರುತ್ತೆ ಯೂಶುವಲಿ ಅಲ್ವಾ. ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ ಅಂತಂದ್ರೆ ಕ್ವಾಲಿಟಿ ಆಫ್ ಸರ್ವಿಸ್ ಹೇಗೆ ಅಂತಂದ್ರೆ ಸೀನಿಯರ್ಸ್ ಬಂದಿದ್ದಾರೆ. ಇವಾಗ ಸೀನಿಯರು ಇಲ್ಲಿ ಬಂದು ನಿಂತಿದ್ದಾನೆ. ಈ ಒಂದು ಸೀನಿಯರ್ ಲೇಟ್ ಮಾಡಿ ಬಂದಿದ್ದಾನೆ. ಇವನಿಗೆ ಬೇಗ ಹೋಗಕ್ಕೆ ನೀರು ತುಂಬಿಕೊಂಡು ಮನೆಗೆ ಹೋಗಪ್ಪ ನೀನು ಅಂತ ನಾವು ಕಳಿಸ್ತಾ ಇದ್ದೀವಿ. ಅಂದ್ರೆ ಈ ಮಿಕ್ಕಿರೋದು 40 ಜನಗಳ ಮೇಲೆ ಈ 10 ಮೆಂಬರ್ಸ್ ನ ಸೀನಿಯರ್ ಸಿಟಿಜನ್ಶಿಪ್ ನಾವು ಏನ್ ಮಾಡ್ತಾ ಇದ್ದೀವಿ ಪ್ರಯಾರಿಟಿನ ಕೊಡ್ತಾ ಇದ್ದೀವಿ. ಓಕೆ, ಸೊ ಈ ತರ ಪ್ರಯಾರಿಟಿ ಕೊಡ್ತಾ ಇದೀವಲ್ಲ, ಅದಕ್ಕೆ ನಾವೇನಂತೀವಿ ಅಂದ್ರೆ ಕ್ವಾಲಿಟಿ ಆಫ್ ಸರ್ವಿಸ್ ಅಂತೀವಿ. ನೆಕ್ಸ್ಟ್ ಟರ್ಮ್ ಬಂದ್ಬಿಟ್ಟು ಏನಿದೆ ನಮ್ದು ಲೋಡ್ ಬ್ಯಾಲೆನ್ಸಿಂಗ್. ಓಕೆ, ಇವಾಗ ಲೋಡ್ ಬ್ಯಾಲೆನ್ಸಿಂಗ್ ಅಂತಂದ್ರೆ ಇವಾಗ ಇಲ್ಲಿ 50 ಜನ ಬಂದ್ರು, ನಾವೇನ್ ಮಾಡ್ತಾ ಇದೀವಿ ಇಲ್ಲಿ 50 ಜನ ತುಂಬಿಕೊಳ್ಳಕ್ಕೆ ಬಿಡ್ತಾ ಇದೀವಿ ನೀರು. ಮತ್ತೆ ಇಲ್ಲಿ ಒಂದು 60 ಜನ ಸಮಥಿಂಗ್, ಮತ್ತೆ ಸಮ್ ಕೇಸ್ ಅಲ್ಲಿ ಇಲ್ಲಿ 30, ಹಾ ಹ್ಮ್ ಮತ್ತೆ ಇಲ್ಲಿ ಒಂದು 80 ಜನ. ಓಕೆ, ಬೇಸ್ಡ್ ಆನ್ ದ ಯೂಸರ್ಸ್ ಈ ತರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಲ್ಲ ಯೂಸರ್ಸ್ ನ ಆಕ್ಸೆಸ್ ಮಾಡೋಕೆ, ನೀರ್ನ ತಗೊಳಕ್ಕೆ. ಈ ತರ ನಾವು ಈ ಕಡೆ ಸ್ವಲ್ಪ ಹೋಗ್ರಿಯಪ್ಪ ಈ ಕಡೆ ಹೋಗ್ರಿ ಅಂತ ನೀವು ಕೂತ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರಿ ಯೂಸರ್ಸ್ಗೆ. ಏನ್ ಮಾಡ್ತಾ ಇದ್ರಿ ಇಂಡೈರೆಕ್ಟ್ಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀರಾ ಯೂಸರ್ಸ್ ನ, ಈ ಕಡೆ ಸ್ವಲ್ಪ ಹೋಗ್ಬೇಕು ಈ ಕಡೆ ಸ್ವಲ್ಪ ಹೋಗ್ಬೇಕು ಅಂತ ಅಲ್ವಾ. ಅದಕ್ಕೆ ಆ ಟರ್ಮ್ ಏನಂತೀವಿ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಈಕ್ವಲಿ. ಅದರಿಂದ ಏನ್ ಅಚೀವ್ ಮಾಡ್ತಾ ಇದ್ರ ನೀವು ಲೋಡ್ ಬ್ಯಾಲೆನ್ಸಿಂಗ್ ಅಲ್ವಾ. ಲೋಡ್ ನ ಇಲ್ಲಿ ಸ್ವಲ್ಪ ಕೊಡ್ತಾ ಇದ್ರೆ ಇಲ್ಲಿ ಸ್ವಲ್ಪನೂ ಕೊಡ್ತಾ ಇದ್ದೀರಾ. ಓಕೆ, ಇದರಿಂದ ಏನ್ ಮಾಡ್ತಾ ಇದ್ರ ನೀವು ಲೋಡ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಥ್ರೂ ವಿಚ್ ಮೆಕಾನಿಸಮ್ ಬೈ ಡಿಸ್ಟ್ರಿಬ್ಯೂಟಿಂಗ್ ಯೂಸರ್ಸ್. ಓಕೆ, ನಾನು ಇದನ್ನೆಲ್ಲ ಟರ್ಮಿನಾಲಜೀಸ್ ನಾ ಡಿಸ್ಕಸ್ ಮಾಡಿದೆ ವೆರಿ ಇನ್ ಡಿಟೇಲ್ ಆಗಿ. ಓಕೆ, ವಿತ್ ಪ್ರಾಪರ್ ಎಕ್ಸಾಂಪಲ್ಸ್, ವಿತ್ ಅನಿಮೇಷನ್, ವಿತ್ ಅ ಸ್ಟೋರಿ. ಐ ಎಕ್ಸ್ಪ್ಲೇನ್ ಯು ದ ಟರ್ಮ್ಸ್ ರೈಟ್ ಸೊ ದಟ್ ಯು ವೋಂಟ್ ಫಾರ್ಗೆಟ್ ಇಟ್ ಫಾರ್ ಲಾಂಗ್ ಟೈಮ್. ನಮ್ಮಲ್ಲಿ OS ಲೇಯರ್ಸ್ ಎಷ್ಟಿದಾವೆ? 7 ಲೇಯರ್ಸ್ ಇದಾವೆ. ಫಸ್ಟ್ ಲೇಯರ್ ಬಂದ್ಬಿಟ್ಟು ಅಪ್ಲಿಕೇಶನ್, ದೆನ್ ಪ್ರೆಸೆಂಟೇಷನ್ ಲೇಯರ್, ವಿ ಹ್ಯಾವ್ ಸೆಷನ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, ನೆಟ್ವರ್ಕ್ ಲೇಯರ್, ಡೇಟಾ ಲಿಂಕ್ ಲೇಯರ್, ಫಿಸಿಕಲ್ ಲೇಯರ್ ಅಂತ. ಇವು ಲೇಯರ್ಸ್ ಏನಿದಾವೆ ಅಲ್ವಾ, ಈ ಲೇಯರ್ಸ್ ಏನಿದೆ ಇದ್ರದ್ದು ಬ್ಯಾಕ್ ಎಂಡ್ ಮೆಕ್ಯಾನಿಸಮ್ ಏನು ನೀವು ಬುಕ್ ಅಲ್ಲೂ ಓದಿದೀರಾ, ನೀವು ಯೂಟ್ಯೂಬ್ ಅಲ್ಲೂ ನೋಡಿದಿರಾ, ಥೌಸಂಡ್ಸ್ ಆಫ್ ವಿಡಿಯೋಸ್ ಇದಾವೆ. ಓಕೆ, ಪ್ರೆಸೆಂಟೇಷನ್ ಲೇಯರ್ ಏನ್ ಕೆಲಸ ಮಾಡುತ್ತೆ, ಪ್ರೆಸೆಂಟೇಷನ್ ಲೇಯರ್ ಏನ್ ಕೆಲಸ ಮಾಡುತ್ತೆ, ಅಪ್ಲಿಕೇಶನ್ ಲೇಯರ್ ಏನ್ ಮೆಕ್ಯಾನಿಸಮ್ ಏನ್ ಕೆಲಸ ಮಾಡುತ್ತೆ, ಸೆಷನ್ ಲೇಯರ್ ಏನ್ ಕೆಲಸ ಮಾಡುತ್ತೆ ಅಪ್ಪ, ನೆಟ್ವರ್ಕ್ ಲೇಯರ್ ಏನು IP ಆಡ್ ಮಾಡುತ್ತೆ, ಇಲ್ಲಿ ಪೋರ್ಟ್ ಆಡ್ ಮಾಡುತ್ತೆ, ಸೆಷನ್ ಕ್ರಿಯೇಟ್ ಮಾಡುತ್ತೆ, ಇದು ಎನ್ಕೋಡಿಂಗ್ ಡಿಕೋಡಿಂಗ್ ಮಾಡುತ್ತೆ, ಇದು ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ಇದೆ, ಇದು ಯೂಸರ್ ಇಂಟರಾಕ್ಟ್ ಮಾಡ್ತಾನೆ ಅಪ್ಲಿಕೇಶನ್ಗೆ. ಓಕೆ, ಬಟ್ ಇದೆಲ್ಲಾನು ಎಲ್ಲ ಆಗ್ತಾ ಇದೆ? ಹಾ, ಲೇಯರ್ ನಾವು ಡಿಸ್ಕಷನ್ ಮಾಡಿದೀವಿ, ಬಟ್ ಬ್ಯಾಕ್ ಎಂಡ್ ಪ್ರೊಸೆಸ್ ಏನು, ಇದು ಅಸೋಸಿಯೇಟೆಡ್ ಕಂಪೋನೆಂಟ್ಸ್ ಏನು. ಸೆಷನ್ ಲೇಯರ್ ಅಂತಂದ್ರೆ ಯಾವ ಕಂಪೋನೆಂಟ್ ಗೆ ನಾವು ಸೆಷನ್ ಲೇಯರ್ ಅಂತ ಇದ್ದೀವಿ ನೆಟ್ವರ್ಕಿಂಗ್ ಟರ್ಮ್ ಅಲ್ಲಿ. ಟ್ರಾನ್ಸ್ಪೋರ್ಟ್ ಲೇಯರ್, ಓಕೆ ಟ್ರಾನ್ಸ್ಪೋರ್ಟ್ ಲೇಯರ್ ಇದೆ, ಬಟ್ ಏನ್ ಟ್ರಾನ್ಸ್ಪೋರ್ಟ್ ಲೇಯರ್ ಎಲ್ಲಿದೆ ಇದು? ರಿಯಾಲಿಟಿ ಏನಪ್ಪ ಇದ್ರದ್ದು? ಟ್ರಾನ್ಸ್ಪೋರ್ಟ್ ಲೇಯರ್ ಇದು ಯಾವುದಕ್ಕೆ ಟ್ರಾನ್ಸ್ಪೋರ್ಟ್ ಲೇಯರ್ ಅಂತ ಇದೀವಿ ನಾವು? ಓಕೆ, ಡೇಟಾ ಲಿಂಕ್ ಲೇಯರ್ ಮೆಕ್ಯಾನಿಸಮ್ ಗೊತ್ತು, ಬಟ್ ಯಾವುದಕ್ಕೆ ಡೇಟಾ ಲಿಂಕ್ ಲೇಯರ್ ಅಂತ ಇದ್ದೀರಾ ನೀವು? ಆಪರೇಟಿಂಗ್ ಸಿಸ್ಟಮ್ಗೆ ಅಂತ ಇದ್ದೀರಾ ಅಂದ್ರೆ ಯಾವ ಪಾರ್ಟ್? ಆಪರೇಟಿಂಗ್ ಸಿಸ್ಟಮ್ ತುಂಬಾನೇ ಪಾರ್ಟ್ಸ್ ಇದಾವೆ, ಕಂಪೋನೆಂಟ್ಸ್ ಇದೆ, ಅದ್ರ ತುಂಬಾನೇ ಸ್ಪೆಸಿಫಿಕೇಶನ್ಸ್ ಇದೆ, ಪ್ರೊಸೆಸಿಂಗ್ ಕೆಪಬಿಲಿಟಿ ಇದೆ. ಇದು ಫಂಕ್ಷನಾಲಿಟಿನ ಯಾವ ಯಾವ ಕಂಪೋನೆಂಟು, ಆಪರೇಟಿಂಗ್ ಸಿಸ್ಟಮ್ದು ಯಾವ ಕಂಪೋನೆಂಟು, ಯಾವ ಪಾರ್ಟು ಈ ಲೇಯರ್ ಫಂಕ್ಷನಾಲಿಟಿನ ಪ್ರೊವೈಡ್ ಮಾಡ್ತವೆ ಅನ್ನೋದು ನಾವು ಫಸ್ಟ್ ಡಿಸ್ಕಸ್ ಮಾಡಬೇಕು ಬಿಫೋರ್ ಡಿಸ್ಕಸಿಂಗ್ ದ OSI ಟಾಪಿಕ್ ಇನ್ ಡಿಟೇಲ್. ಓಕೆ, ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಈ ಪಾರ್ಟ್ನ ಇಟ್ಟಿದ್ದೀನಿ, ಪ್ರಿಯೋರ್ ಡಿಸ್ಕಸಿಂಗ್ ದ OSI ಮಾಡೆಲ್ ಇನ್ ಡಿಟೇಲ್. Anyhow, we are discussing the OSI model in next video very in detail and depth. Prior to that, we need to understand the backend process where these layers are padded to which component of the operating system these layers are working on. We need to understand that part. Okay. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ಬೇಕಂತ ಇದೀನಿ ಅಂತಂದ್ರೆ ಈ ಒಂದು ಕಂಪ್ಯೂಟರ್ ಇದೆ, ಲ್ಯಾಪ್ಟಾಪ್ ಇದೆ. ಓಕೆ, ಲ್ಯಾಪ್ಟಾಪ್ ಇದೆ ಅಂತಂದ್ರೆ ಅಪ್ಲಿಕೇಶನ್ ಲೇಯರ್ ಎಲ್ಲಿದೆಯಪ್ಪ ಇಲ್ಲಿ ಅಲ್ವಾ? ಜೆನ್ಯೂನ್ ಕ್ವಶನ್. ಅಪ್ಲಿಕೇಶನ್ ಲೇಯರ್ ಅಂತಂದ್ರೆ ಇದು ಲ್ಯಾಪ್ಟಾಪ್ ಇದೆ ಅಲ್ಲ, ನಿಮ್ ಲ್ಯಾಪ್ಟಾಪ್ ಮೇಲೆ ಅಪ್ಲಿಕೇಶನ್ ಬರ್ತಾ ಇದಾವೆ, ಲೈಕ್ ಗೂಗಲ್ ಕ್ರೋಮ್ ಇದೆ. ಈ ಗೂಗಲ್ ಕ್ರೋಮ್ ಇದೆ ಅಂತ ತಿಳ್ಕೊಳ್ಳಿ, ಮೈಕ್ರೋಸಾಫ್ಟ್ ಟೀಮ್ಸ್ ಇದೆ, ಫೈರ್ ಫಾಕ್ಸ್ ಇದೆ, ಯೂಟ್ಯೂಬ್ ಇದೆ. ಆ ತರ ಯೂಟ್ಯೂಬ್ ಇದೆ ಅಲ್ಲ, ಅದಲ್ಲಿ ಇದು ಏನು ಇಂಟರ್ಫೇಸ್ ಪ್ರೊವೈಡ್ ಮಾಡ್ತಾ ಇದೆಯಲ್ಲ, ಇದು ಒಂದು ಲ್ಯಾಪ್ಟಾಪ್. ಇದು ಇಂಟರ್ಫೇಸ್ ಏನ್ ಪ್ರೊವೈಡ್ ಮಾಡ್ತಾ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಪ್ಲಿಕೇಶನ್ಸ್, ಇದು ಸಮ್ವಾಟ್ ಇದು ರಿಲೇಟ್ ಆಗೋದು ಅಪ್ಲಿಕೇಶನ್ ಲೇಯರ್ಗೆ. ಓಕೆ, ಇವಾಗ ಯೂಸರ್ ಅಲ್ಲಿ ಕೂತ್ಬಿಟ್ಟು ಆಕ್ಸೆಸ್ ಮಾಡ್ತೀನಿ ಅಪ್ಲಿಕೇಶನ್ಗೆ, ಇದು ರಿಲೇಟ್ ಆಗೋದು ಅಪ್ಲಿಕೇಶನ್ ಲೇಯರ್ಗೆ. ಓಕೆ, ನೆಕ್ಸ್ಟ್ ಏನಿದೆ ನಮ್ದು ಪ್ರೆಸೆಂಟೇಷನ್ ಲೇಯರ್, ಸೆಷನ್ ಲೇಯರ್ ಇದೆ. ಪ್ರೆಸೆಂಟೇಷನ್ ಲೇಯರ್ ಮತ್ತೆ ಸೆಷನ್ ಲೇಯರ್ ಆಕ್ಚುಲಿ ಪ್ರಾಕ್ಟಿಕಲಿ ಇದು ಆಕ್ಚುಲಿ ಪ್ರಾಕ್ಟಿಕಲ್ ನೋಡ್ಬೇಕಾದ್ರೆ ಇವು ಎರಡು ಲೇಯರ್ ಅಪ್ಲಿಕೇಶನ್ ಲೇಯರ್ ಅಲ್ಲೇ ಬರುತ್ತೆ. ನಾವಿಲ್ಲಿ ನಾವು ಪ್ರಾಕ್ಟಿಕಲ್ ಕೇಸ್ ನೋಡ್ತಾ ಇದೀವಲ್ಲ, ಇದು ಆಕ್ಚುಲಿ OSI ಮಾಡಲ್ ಅಂತಂದ್ರೆ ಇದು ಕೈಂಡ್ ಆಫ್ ಥೆರಟಿಕಲ್ ಕಾನ್ಸೆಪ್ಟ್. ಥೆರಟಿಕಲ್, ಓಕೆ, ಜಸ್ಟ್ ಅ ಫ್ರೇಮ್ವರ್ಕ್ ಕೈಂಡ್ ಕಾನ್ಸೆಪ್ಟ್, ಫ್ರೇಮ್ವರ್ಕ್ ಅಂಡ್ ಜಸ್ಟ್ ಅ ಕಾನ್ಸೆಪ್ಟ್. ಓಕೆ, ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಪ್ರಾಕ್ಟಿಕಲ್ ಕೇಸ್. ಸೊ ನಾ ಪ್ರಾಕ್ಟಿಕಲ್ ಕೇಸ್ ಡಿಸ್ಕಸ್ ಮಾಡ್ತಾ ಇದೀನಿ ಅಂತಂದ್ರೆ ನಾನು ಪ್ರೆಸೆಂಟೇಷನ್ ಲೇಯರ್ ಮತ್ತೆ ಸೆಷನ್ ಲೇಯರ್ಗೆ ಇದರಲ್ಲಿ ಹಾಕಬೇಕು ಅಪ್ಲಿಕೇಶನ್ ಲೇಯರ್ಗೆ. ಪ್ರಾಕ್ಟಿಕಲಿ ವಿ ಹ್ಯಾವ್ ಓನ್ಲಿ ಒನ್ ಲೇಯರ್, ನಾಟ್ 3 ಲೇಯರ್ಸ್ ಆಸ್ ಅ ಸಾಫ್ಟ್ವೇರ್ ಲೇಯರ್ಸ್. ವಿ ಹ್ಯಾವ್ ಓನ್ಲಿ ಒನ್ ಸಾಫ್ಟ್ವೇರ್ ಲೇಯರ್, ದಟ್ ಈಸ್ ಅಪ್ಲಿಕೇಶನ್ ಲೇಯರ್.
ಪ್ರೆಸೆಂಟೇಷನ್ ಲೇಯರ್, ಸೆಷನ್ ಲೇಯರ್ ಆರ್ ದ ಪಾರ್ಟ್ ಆಫ್ ದಿಸ್ ಅಪ್ಲಿಕೇಶನ್ ಲೇಯರ್ ಓನ್ಲಿ. ಓಕೆ, ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಲೇಯರ್ಗೆ ಯಾವ ಲೇಯರ್, ಯಾವ ಕಂಪೋನೆಂಟ್ಗೆ, ಯಾವ ಪಾರ್ಟ್ಗೆ ಅದು ಎಲ್ಲಿದೆ ಟ್ರಾನ್ಸ್ಪೋರ್ಟ್ ಲೇಯರು ಅಂತಂದ್ರೆ, ಇದು ಆಪರೇಟಿಂಗ್ ಸಿಸ್ಟಮ್ ಏನಿರುತ್ತಲ್ಲ, ಈ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇದ್ರದ್ದು ಒಂದು ಕರ್ನೆಲ್ ಸ್ಪೇಸ್ ಇರುತ್ತೆ. ನೀವು ಓದಿರಬಹುದು ಕರ್ನೆಲ್ ಅಂತ. ಈ ಕರ್ನೆಲ್ ಮೇಲೆ ಇದು ಒಂದು ಸ್ಟ್ಯಾಕ್ ಅಂತ ಡೆವಲಪ್ ಮಾಡಿರ್ತಾರೆ. ಓಕೆ, ಇದಕ್ಕೆ ನಾವು ನೆಟ್ವರ್ಕ್ ಸ್ಟ್ಯಾಕ್ ಅಂತ ಕರಿತೀವಿ. ಈ ನೆಟ್ವರ್ಕ್ ಸ್ಟ್ಯಾಕ್ ಏನಿರುತ್ತೆ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಕರ್ನೆಲ್ ಸ್ಪೇಸ್ ಇದೆ. ಈ ಕರ್ನೆಲ್ ಸ್ಪೇಸ್ ಮೇಲೆ ಇದು ನೆಟ್ವರ್ಕ್ ಸ್ಟ್ಯಾಕ್ ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಸೊ ಆ ನೆಟ್ವರ್ಕ್ ಸ್ಟ್ಯಾಕ್ ಏನಿದೆ ಅದ್ರ ಫೀಚರು ಏನ್ ಪ್ರೊವೈಡ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಲೇಯರ್ ಫೀಚರ್ ಇದೆ ಅದೆಲ್ಲ ನೆಟ್ವರ್ಕ್ ಸ್ಟ್ಯಾಕ್ ಅಲ್ಲೇ ಇರುತ್ತೆ. ಇದು ಆಪರೇಟಿಂಗ್ ಸಿಸ್ಟಮ್ದು ಕರ್ನೆಲ್ ಮೇಲೆ ಏನಿದೆ ಅಂತಂದ್ರೆ ನೆಟ್ವರ್ಕ್ ಸ್ಟ್ಯಾಕ್ ಇದೆ. ಈ ನೆಟ್ವರ್ಕ್ ಸ್ಟ್ಯಾಕ್ ಇದೆಯಲ್ಲ, ಈ ನೆಟ್ವರ್ಕ್ ಸ್ಟ್ಯಾಕ್ ಫಂಕ್ಷನಾಲಿಟಿ ಏನು, ಟ್ರಾನ್ಸ್ಪೋರ್ಟ್ ಲೇಯರ್ ಏನು ಮೆಕ್ಯಾನಿಸಮ್ ಇದೆ, ಅದ್ರ ಫಂಕ್ಷನಾಲಿಟಿ ಇದೆ, ಎಲ್ಲಾನು ಪ್ರೊವೈಡ್ ಮಾಡುತ್ತೆ. ಓಕೆ, ನೆಟ್ವರ್ಕ್ ಲೇಯರ್ ಏನು ಫಂಕ್ಷನಾಲಿಟಿ ಇದೆ ಎಲ್ಲಾನು ಆ ಕಂಪೋನೆಂಟ್ ಅದ್ರ ಫೀಚರ್ಸ್ ಯಾವ್ದ್ರಲ್ಲಿ ನಾವು ಕಾಣ್ತೀವಿ ಅಂದ್ರೆ ನೆಟ್ವರ್ಕ್ ಸ್ಟ್ಯಾಕ್ ಅಲ್ಲಿ. ಈ ನೆಟ್ವರ್ಕ್ ಸ್ಟ್ಯಾಕ್ ವರ್ಕ್ಸ್ ಆಸ್ ಅ ಟ್ರಾನ್ಸ್ಪೋರ್ಟ್ ಲೇಯರ್ ಅಂಡ್ ನೆಟ್ವರ್ಕ್ ಲೇಯರ್. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿ ಹ್ಯಾವ್ ಡೇಟಾ ಲಿಂಕ್ ಲೇಯರ್. ಈ ಡೇಟಾ ಲಿಂಕ್ ಲೇಯರ್ ಏನಿದೆಯಲ್ಲ, ಇದು ಇಲ್ಲಿ ಆಕ್ಚುಲಿ ಇದು ನಾವು ಸಮ್ವಾಟ್ ಇದು ಸಾಫ್ಟ್ವೇರ್ಗೂ ಡೀಲ್ ಮಾಡ್ತೀವಿ, ಸಮ್ವಾಟ್ ಹಾರ್ಡ್ವೇರ್ಗೂ ಡೀಲ್ ಮಾಡ್ತೀವಿ ಈ ಡೇಟಾ ಲಿಂಕ್ ಲೇಯರ್ ಅಲ್ಲಿ. ಹಾರ್ಡ್ವೇರ್ ಹೇಗಪ್ಪ ಅಂತಂದ್ರೆ, ಇದು ಏನು NIC ಕಾರ್ಡ್ ಏನಿದೆ ಇದು ರಿಲೇಟ್ ಆಗೋದು ಡೇಟಾ ಲಿಂಕ್ ಲೇಯರ್ಗೆ. ಯಾಕಂದ್ರೆ ಇದು NIC ಏನ್ ಕಾರ್ಡ್ ಇದೆ ಇದು ನಮಗೆ ಪ್ರೊವೈಡ್ ಮಾಡುತ್ತೆ ಮ್ಯಾಕ್ ಅಡ್ರೆಸ್ ಅಲ್ವಾ. ಮ್ಯಾಕ್ ಅಡ್ರೆಸ್ ಎಲ್ ಫಾರ್ಮ್ ಆಗುತ್ತೆ ಡೇಟಾ ಲಿಂಕ್ ಲೇಯರ್ ಅಲ್ಲಿ. ಓಕೆ, ಇದೇನು ಆಪರೇಟಿಂಗ್ ಸಿಸ್ಟಮ್ ಏನಿದೆ, ಈ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಇದು ಏನ್ ಮಾಡ್ತಾ ಇದೆ ಅಂತಂದ್ರೆ ಅಪ್ಲಿಕೇಶನ್ಸ್ ರನ್ ಮಾಡ್ತಾ ಇದೆ. ಓಕೆ, ಸಮ್ ಅಪ್ಲಿಕೇಶನ್ಸ್ ರನ್ ಆಗಬೇಕು ಅಂತಂದ್ರೆ ಅದಕ್ಕೆ ಅದರದೇ ಡ್ರೈವರ್ಸ್ ಇರಬೇಕು. ಓಕೆ, ಅದು ಡ್ರೈವರ್ಸ್ ಇದೆ ಅಂತಂದ್ರೆ ಅದು ಇಲ್ಲಿ ಕಮ್ಯುನಿಕೇಟ್ ಮಾಡುತ್ತೆ ಡ್ರೈವರ್ಸ್ಗೆ. ಇನ್ಸ್ಟಾಲ್ ಮಾಡಿರೋದು ಅದು ಡ್ರೈವರ್ಸ್ ಎಲ್ಲಿ ಇರ್ತವೆ, CPU ಪ್ರೊಸೆಸ್ ಮಾಡುತ್ತೆ, ರ್ಯಾಮ್ ಅಲ್ಲಿ ಇರುತ್ತೆ, ಸೇವ್ ಆಗುತ್ತಲ್ಲ. ಈ ತರ ರ್ಯಾಮ್ ಅಂದ್ರೆ ಏನೋ ಹಾರ್ಡ್ವೇರ್, CPU ಅಂದ್ರೆ ಹಾರ್ಡ್ವೇರ್. ಓಕೆ, ಇದು ಸಾಫ್ಟ್ವೇರ್ ಇಂದ ಹಾರ್ಡ್ವೇರ್ಗೆ ಕಮ್ಯುನಿಕೇಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಿರೋದು ಯಾರು, ಡೇಟಾ ಲಿಂಕ್ ಲೇಯರ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಲೇಯರ್. ಫಿಸಿಕಲ್ ಲೇಯರ್ ಅಂತಂದ್ರೆ ಇದು ನಾವು ಫಿಸಿಕಲಿ ಟಚ್ ಮಾಡಬಹುದು, ಅದಕ್ಕೆ ಫಿಸಿಕಲ್ ಲೇಯರ್ ಅಂತ ಕರೀತಾರೆ. ಇದು RJ45 ಇದು NIC ಕಾರ್ಡ್ಗೆ ಕನೆಕ್ಟ್ ಆಗ್ಬಿಟ್ಟು ರೌಟರ್ಗೆ ಕನೆಕ್ಟ್ ಇರುತ್ತೆ. ರೌಟರ್ ಇಂದ ಇದು ಮತ್ತೆ ISP ಗೆ ಹೋಗ್ಬಿಟ್ಟು ಇದು ಸೆಂಡ್ ಮಾಡೋ ಡೇಟಾ ರಿಸೀವರ್ಗೆ ಹೋಗುತ್ತೆ. ದಿಸ್ ಈಸ್ ದ ಪ್ರಾಪರ್ ಬ್ಯಾಕ್ ಎಂಡ್ ಮೆಕ್ಯಾನಿಸಮ್ ಆಫ್ OSI ಲೇಯರ್ when we are considering to which part of the operating system, to which part of the laptop, to which part of the components, to which part of the applications we can relate to all the 7 layers ಅನ್ನೋದನ್ನ ಇಲ್ಲಿ ನಾನು ಈ ತರ ರಿಪ್ರೆಸೆಂಟ್ ಮಾಡಿ ಹೇಳಿದ್ದೇನೆ. ಓಕೆ, ನಾನು ಇಲ್ಲಿ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಡಿವೈಸ್ ಡ್ರೈವರ್ ಅಂತ ಹೇಳಿದ್ನಲ್ಲ, ಈ ತರ ಡಿವೈಸ್ ಡ್ರೈವರ್ ಅಂತ. ಈ ಡಿವೈಸ್ ಡ್ರೈವರ್ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಸಪೋಸ್ ಯೂಸರ್ ರಿಕ್ವೆಸ್ಟ್ ಎಲ್ಲಿ ಬರುತ್ತೆ, ಫಸ್ಟ್ ಅಪ್ಲಿಕೇಶನ್ ಥ್ರೋ ಇಂದ ಆಪರೇಟಿಂಗ್ ಸಿಸ್ಟಮ್ಗೆ ಹೋಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ಇಂದ ಆ ಡಿವೈಸ್ ಡ್ರೈವರು ಆ ಡಿವೈಸ್ಗೆ ಕನೆಕ್ಟ್ ಆಗಬೇಕು ಅಂತಂದ್ರೆ ಅಕ್ಸೆಸ್ ಮಾಡಬೇಕು. ಸಪೋಸ್ ಇಲ್ಲಿ ಮೌಸ್ ಇದೆ, ಆ ಡ್ರೈವ್ ಇದೆ, SSD ಇದೆ, USB ಇದೆ, ಇವು ಎಲ್ಲಾನು ಪ್ರಾಪರ್ ಆಗಿ ಈ ಲ್ಯಾಪ್ಟಾಪ್ಗೆ ಕನೆಕ್ಟ್ ಆಗಿಬಿಟ್ಟು ವರ್ಕ್ ಮಾಡಬೇಕು ಅಂತಂದ್ರೆ ಆ ಹಾರ್ಡ್ವೇರ್ ಡಿವೈಸ್ ನೀವು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ತೀರಾ, ಅದು ಹಾರ್ಡ್ವೇರು ಸಾಫ್ಟ್ವೇರ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ಗೆ ಕನೆಕ್ಟ್ ಆಗಬೇಕು. ಅದನ್ನು ಆ ಫಂಕ್ಷನಾಲಿಟಿ ಹಾರ್ಡ್ವೇರ್ ಇಂದ ಆಪರೇಟಿಂಗ್ ಸಿಸ್ಟಮ್ಗೆ ಕನೆಕ್ಟ್ ಆಗಬೇಕು. ಅದನ್ನು ಯಾರು ಪ್ರೊವೈಡ್ ಮಾಡ್ತಿದ್ದಾರೆ, ಡಿವೈಸ್ ಡ್ರೈವರ್ಸ್ ಅಂತ ನಾನು ಈ ತರ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳಿದ್ದು. ಓಕೆ, ನಾವು ಇವಾಗ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇದೆ, ಇಲ್ಲಿ ಅಪ್ಲಿಕೇಶನ್ಸ್ ರನ್ ಆಗ್ತಾ ಅದ್ರ ಮೇಲೆ ಡಿವೈಸ್ ಡ್ರೈವರ್ಸ್ ಹಾರ್ಡ್ವೇರ್ ಕನೆಕ್ಟ್ ಮಾಡಕ್ಕೆ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡುತ್ತೆ. ಫಿಸಿಕಲ್ ಲೇಯರ್ ಅಂತಂದ್ರೆ ಅದು ಫಿಸಿಕಲಿ ವಿ ಕ್ಯಾನ್ ಟಚ್, ರೈಟ್. ಸೊ ದಟ್ ವಿಲ್ ಬಿ ಕನೆಕ್ಟೆಡ್ ಟು router, then the request will be forwarded to the ISP, then the request will be forwarded to the recipient ಅಂತ ನೋಡಿದ್ವಿ. ಟ್ರಾನ್ಸ್ಪೋರ್ಟ್ ಲೇಯರು, ನೆಟ್ವರ್ಕ್ ಲೇಯರು ಇದು ಆಪರೇಟಿಂಗ್ ಸಿಸ್ಟಮ್ ಇಲ್ಲಿರೋ ಕರ್ನೆಲ್ ಮೇಲೆ ಇಂಪ್ಲಿಮೆಂಟ್ ಇರ್ತವೆ ಅಂತ ನೋಡಿದ್ವಿ. ಬಟ್ ಅಂತ ಜಸ್ಟ್ ನೋಡಿದ್ವಿ, ಆ ಕರ್ನಲ್ ಹೇಗೆ ಬ್ಯಾಕ್ ಎಂಡ್ ಅಲ್ಲಿ ಹೇಗೆ ಪ್ರೊಸೆಸ್ ಆಗ್ತಾ ಇದೆ ಡೇಟಾ, ಈ ಅಪ್ಲಿಕೇಶನ್ ಈ ಡ್ರೈವರ್ಗೆ ಯಾವ ಥ್ರೂ ಇಂದ ಕನೆಕ್ಟ್ ಆಗ್ತಾ ಇದೆ, ಆ ಯೂಸರು ಇಂಟರ್ಫೇಸ್ ಏನಿದೆ ಯೂಸರ್ ಅಪ್ಲಿಕೇಶನ್ ರಿಕ್ವೆಸ್ಟ್ ಬ್ಯಾಕ್ ಎಂಡ್ ಅಲ್ಲಿ ಹೇಗೆ ಆಪರೇಟಿಂಗ್ ಸಿಸ್ಟಮ್ಗೆ ರೀಚ್ ಆಗುತ್ತೆ, ಆ ಆಪರೇಟಿಂಗ್ ಸಿಸ್ಟಮ್ ಈ ನೆಟ್ವರ್ಕ್ ಸ್ಟ್ಯಾಕ್ ಹೇಗೆ ಬರುತ್ತೆ, ನೆಟ್ವರ್ಕ್ ಸ್ಟ್ಯಾಕ್ ಇಂದ ಡೇಟಾ ರಿಕ್ವೆಸ್ಟ್ ಈ ಡೇಟಾ ಲಿಂಕ್ ಹೇಗೆ ಬರುತ್ತೆ, ಡೇಟಾ ಲಿಂಕ್ ಇಂದ ಹೇಗೆ ಫಿಸಿಕಲ್ ಲೇಯರ್ಗೆ ಹೋಗುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಸೊ ನಾವು ವಿ ಆರ್ ಇಂಟು OSI model components to send or receive the data. ಓಕೆ, ಫಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಯೂಸರು ಕ್ರೋಮ್ ಅಪ್ಲಿಕೇಶನ್ ನ ಯೂಸ್ ಮಾಡಬೇಕು. ಇವನು ಎಕ್ಸೆಸ್ ಮಾಡ್ತಾ ಇದ್ದಾನೆ ಸಮಥಿಂಗ್, ಇವನು ಯೂಟ್ಯೂಬ್ ಎಕ್ಸೆಸ್ ಮಾಡೋಕೆ. ಓಕೆ, ಇವನು ಲ್ಯಾಪ್ಟಾಪ್ ಓಪನ್ ಮಾಡ್ಬಿಟ್ಟು ಕ್ರೋಮ್ ಅಪ್ಲಿಕೇಶನ್ ನ ಓಪನ್ ಮಾಡ್ದ. ಈ ಬ್ಯಾಕ್ ಎಂಡ್ ಅಲ್ಲಿ ಇದು ಅಪ್ಲಿಕೇಶನ್ ಇರುತ್ತಲ್ಲ, ಇದು ಅಪ್ಲಿಕೇಶನ್ ಸಾಕೆಟ್ ಅನ್ನೋದನ್ನ ಯೂಸ್ ಮಾಡುತ್ತೆ. ಓಕೆ, ಇದು ಡೆವಲಪರ್ಸ್ ಯೂಸ್ ಮಾಡ್ತಾರೆ, ಇದು ನಮ್ಮ ಬ್ಯಾಕ್ ಎಂಡ್ ಪ್ರೊಸೆಸ್. these terminologies are very important for the back end developers. Okay, as a network engineer or as a security analyst, as a cyber security engineers,
ದೀಸ್ ಬ್ಯಾಕ್ ಎಂಡ್ ಪ್ರೊಸೆಸ್ ಏನಪ್ಪ ಸಾಕೆಟ್, ಇದ್ರ ಡೀಟೇಲ್ ಏನು, ಅರ್ಥ ಏನು, ಇನ್ ಡೀಟೇಲ್ ಆಗಿ ನಮಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಫ್ ಯು ಆರ್ ಅ ಡೆವಲಪರ್ ದೆನ್ ಇಟ್ ಶುಡ್ ಬಿ ದ ಕನ್ಸರ್ನಿಂಗ್ ಪಾಯಿಂಟ್ ಫಾರ್ ಯು. ಓಕೆ, ನಾಟ್ ಫಾರ್ ದ ನೆಟ್ವರ್ಕ್ ಇಂಜಿನಿಯರ್ಸ್, ನಾಟ್ ಫಾರ್ ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್ಸ್. ಓಕೆ, ಈ ಸಾಕೆಟ್ ಏನಿದೆಯಲ್ಲ, ಈ ಸಾಕೆಟ್ ಏನ್ ಮಾಡ್ತಾ ಇದೆ, ಈ ಸಾಕೆಟ್ ಏನ್ ಮಾಡುತ್ತೆ ಅಂತಂದ್ರೆ, ಇದು ನೆಕ್ಸ್ಟ್ ಬರ್ತಾವಲ್ಲ ಲೇಯರ್, ಇದು ಅಪ್ಲಿಕೇಶನ್, ಇದು ಕ್ರೋಮ್ ಅಂದ್ರೆ ಏನು, ಇದು ಅಪ್ಲಿಕೇಶನ್ ಲೇಯರ್ ಅಲ್ವಾ. ಅಪ್ಲಿಕೇಶನ್ ಲೇಯರ್ ಇಂದ ನೆಕ್ಸ್ಟ್ ನಾವು ಎಲ್ಲಿ ಹೋಗಬೇಕು, ಪ್ರೆಸೆಂಟೇಷನ್ ಲೇಯರ್, ಸೆಷನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್. ಬಟ್ ಅದು ಆಕ್ಚುಲಿ ಪ್ರಾಕ್ಟಿಕಲ್ ನೋಡ್ಬೇಕಾದ್ರೆ ಅಪ್ಲಿಕೇಶನ್ ಲೇಯರ್ ಅಲ್ಲೇ ಬರುತ್ತೆ. ಸೊ ಆಫ್ಟರ್ ಅಪ್ಲಿಕೇಶನ್ ಲೇಯರ್, ದೆನ್ ಪ್ರೆಸೆಂಟೇಷನ್ ಲೇಯರ್ ಅಂಡ್ ದೆನ್ ಸೆಷನ್ ಲೇಯರ್. ವಿಚ್ ಲೇಯರ್ we have transport layer and network layer. So in order to connect application layer to the transport layer or next to the network layer, we use sockets. Okay, sockets through ಇಂದ ರಿಕ್ವೆಸ್ಟ್ ಹೋಗುತ್ತೆ. ಇದು ಅಪ್ಲಿಕೇಶನ್ ಲೇಯರ್ ಇಂದ ಸಾಕೆಟ್ ಗೆ ರಿಕ್ವೆಸ್ಟ್ ಅದು ಪಾಸ್ ಆಗಬೇಕು. ಅದು ಯಾವ ಥ್ರೂ ಇಂದ ಆಗುತ್ತೆ ಅಂದ್ರೆ ಸಿಸ್ಟಮ್ ಕಾಲ್ಸ್ ಆರ್ API ಥ್ರೂ ಇಂದ ಆಗುತ್ತೆ. ಓಕೆ, ಸೊ ಯೂಸರ್ ರಿಕ್ವೆಸ್ಟ್ ಟು ಅಪ್ಲಿಕೇಶನ್ ಥ್ರೂ ಇಂದ ಸಾಕೆಟ್ ಗೆ ಬಂತು. via what? ಸಿಸ್ಟಮ್ ಕಾಲ್ಸ್ ಆರ್ API ಕಾಲ್ಸ್. That socket will then will communicate to the kernel space of the operating system. Okay, ಕರ್ನಲ್ ಸ್ಪೇಸ್ ಬಂತು. ಆ ಕರ್ನಲ್ ಸ್ಪೇಸ್ ಅಲ್ಲಿ ಏನಿರುತ್ತವ ಅಂದ್ರೆ ಈ TCP IP, ಇದಕ್ಕೆ ನೆಟ್ವರ್ಕ್ ಸ್ಟ್ಯಾಕ್ ಅಂತ ಕರಿತೀವಿ. ಇಲ್ಲಿ TCP ಪ್ರೋಟೋಕಾಲ್, UDP ಪ್ರೋಟೋಕಾಲ್, IP ಪ್ರೋಟೋಕಾಲ್, ಅದು ಯಾವುದೇ ನೆಟ್ವರ್ಕಿಂಗ್ ಪ್ರೋಟೋಕಾಲ್ಸ್ ಇದಾವಲ್ವಾ, ಇಂಟರ್ನೆಟ್ ರೌಟಿಂಗ್ ಪ್ರೋಟೋಕಾಲ್ ಆಗಿರ್ಬೋದು, ಇಂಟರ್ನೆಟ್ ಗೇಟ್ವೇ ಪ್ರೋಟೋಕಾಲ್ ಆಗಿರ್ಬೋದು, OSPF ಆಗಿರ್ಬೋದು, ಇವೆಲ್ಲ ಪ್ರೋಟೋಕಾಲ್ಸ್ ರಿಸೈಡ್ ಆಗೋದು ಈ ನೆಟ್ವರ್ಕ್ ಸ್ಟ್ಯಾಕ್ ಅಲ್ಲಿ. ಈ TCP ರಿಲೇಟೆಡ್ ಪೋರ್ಟ್, ಸರ್ವಿಸಸ್, ಎರರ್ ಕಂಟ್ರೋಲ್, ಫ್ಲೋ ಕಂಟ್ರೋಲ್ ಎಲ್ಲ ಮೆಕ್ಯಾನಿಸಮ್ ಯಾವ ಕಾಂಪೋನೆಂಟ್ ಅಲ್ಲಿ ವರ್ಕ್ ಆಗ್ತವೆ, ನೆಟ್ವರ್ಕ್ ಸ್ಟ್ಯಾಕ್ ಅಲ್ಲಿ ವರ್ಕ್ ಆಗ್ತವೆ ಅಲ್ವಾ. ಆ ಸಾಕೆಟ್ ಇಂದ ರಿಕ್ವೆಸ್ಟ್ ಅಲ್ಲಿ ಬರುತ್ತೆ ಅಂದ್ರೆ ನೆಟ್ವರ್ಕ್ ಸ್ಟ್ಯಾಕ್ ಬರುತ್ತೆ. ಆ ನೆಟ್ವರ್ಕ್ ಸ್ಟ್ಯಾಕ್ ಅಲ್ಲಿ ಆ ಪ್ರೊಸೆಸ್ ಆಗುತ್ತೆ, ಡೇಟಾ ಪೋರ್ಟ್ ಆಡ್ ಮಾಡ್ತವೆ, IP ಅಡ್ರೆಸ್ ಆಡ್ ಮಾಡ್ತವೆ. ಓಕೆ, ಸೆಗ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೆಗ್ಮೆಂಟ್ ಇಂದ ಪ್ಯಾಕೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಎಲ್ಲಾನು ಕನ್ವರ್ಟ್ ಆಗೋದು ಇಲ್ಲಿ ಕರ್ನಲ್ ಸ್ಪೇಸ್ ಅಲ್ಲಿ. ಓಕೆ, ಸೊ ಅದಕ್ಕೆ ನಾವು ಹೇಳ್ತಾ ಇರೋದು ಯೂಸರ್ ಸ್ಪೇಸ್ ಏನು, ಯೂಸರ್ ಸ್ಪೇಸ್ ಯೂಸರ್ ನ ಇಂಟರ್ಫೇಸ್. ಇದು ಕೈಂಡ್ ಆಫ್ ಯೂಸರ್ ಇಂಟರ್ಫೇಸ್. ಹಿ ಈಸ್ ಇಂಟರಾಕ್ಟಿಂಗ್ ಟು ದ ಆಪರೇಟಿಂಗ್ ಸಿಸ್ಟಮ್. ಓಕೆ, ಹಿ ಈಸ್ ಆಕ್ಸೆಸಿಂಗ್ ದ ಸರ್ವಿಸಸ್ ವಯಾ ದ ಅಪ್ಲಿಕೇಶನ್ಸ್ ಅಲ್ವಾ. ಕರ್ನಲ್ ಸ್ಪೇಸ್ ಅಲ್ಲಿ ಏನ್ ಮಾಡ್ತಾ ಇದೆ ಅಂತಂದ್ರೆ, ಇದು ಕಮ್ಯುನಿಕೇಶನ್, ಎಂಡ್ ಟು ಎಂಡ್ ಕಮ್ಯುನಿಕೇಶನ್ ಆಗ್ತಾ ಇದೆ. ನೆಟ್ವರ್ಕಿಂಗ್ ಕಮ್ಯುನಿಕೇಶನ್ ನ ಎಸ್ಟಾಬ್ಲಿಷ್ ಮಾಡೋಕೆ ಈ ಕರ್ನಲ್ ಸ್ಪೇಸ್ ಹೆಲ್ಪ್ ಮಾಡುತ್ತೆ. ಓಕೆ, ಇಟ್ ಹ್ಯಾಂಡಲ್ಸ್ ಸಿಸ್ಟಮ್ ಲೆವೆಲ್ ಆಪರೇಷನ್ಸ್ ಅಂಡ್ ನೆಟ್ವರ್ಕ್ ಕಮ್ಯುನಿಕೇಶನ್ಸ್ ಅಂತ ಹೇಳಿದ್ದು. ನೆಕ್ಸ್ಟ್ ಏನ್ ಮಾಡುತ್ತೆ, ಈ ಕರ್ನಲ್ ಸ್ಪೇಸ್ ಇಂದ ನೆಟ್ವರ್ಕ್ ಸ್ಟ್ಯಾಕ್ ಏನ್ ಬರ್ತಾ ಇದೆ, ಲೇಯರ್ 4 ಪ್ರೋಟೋಕಾಲ್ ಬರ್ತಾ ಇದೆ, ಲೇಯರ್ 3 ಪ್ರೋಟೋಕಾಲ್ ಬರ್ತಾ ಇದೆ. ಲೇಯರ್ 4 ಪ್ರೋಟೋಕಾಲ್ ಅಂದ್ರೆ ಏನು, ಟ್ರಾನ್ಸ್ಪೋರ್ಟ್ ಲೇಯರ್. ಲೇಯರ್ 3 ಪ್ರೋಟೋಕಾಲ್ ಅಂದ್ರೆ ಏನು, ನೆಟ್ವರ್ಕ್ ಲೇಯರ್. ಆ ಎರಡು ರಿಕ್ವೆಸ್ಟ್ ನೆಕ್ಸ್ಟ್ ಇಟ್ ವಿಲ್ ಗೋಸ್ ಟು ದ ಡೇಟಾ ಲಿಂಕ್ ಲೇಯರ್, ರೈಟ್. ಸೊ ಡೇಟಾ ಲಿಂಕ್ ಲೇಯರ್ ಅಂದ್ರೆ ಏನು, ಡೀಲ್ ಮಾಡ್ತಾ ಇದೆ ಇದು ಡೇಟಾ ಲಿಂಕ್ ಲೇಯರ್ ಮೇನ್ಲಿ ಡೀಲ್ ಮಾಡ್ತಾ ಇರೋದು ಡ್ರೈವರ್ಸ್ ಮತ್ತೆ NIC ಕಾರ್ಡ್. ಓಕೆ, NIC ಕಾರ್ಡ್ ಇಂದಾನೆ ನಾವು ಲಾಜಿಕಲ್ ಲಿಂಕ್ ಮತ್ತೆ ಮ್ಯಾಕ್ ಅಡ್ರೆಸ್ ಫಾರ್ಮ್ ಮಾಡ್ತಾ ಇರೋದು. ಲಾಜಿಕಲ್ ಲಿಂಕ್ ಫಾರ್ಮ್ ಆಗುತ್ತೆ, ಇಲ್ಲಿ ಮ್ಯಾಕ್ ಅಡ್ರೆಸಸ್ ಆಡ್ ಆಗುತ್ತೆ, ಜಸ್ಟ್ ಟು ಯುನಿಕ್ಲಿ ಐಡೆಂಟಿಫೈ ಅ ಕಮ್ಯುನಿಕೇಟಿಂಗ್ ಡಿವೈಸ್ ಆನ್ ಅ ನೆಟ್ವರ್ಕ್ ಅಲ್ವಾ. ಅದಕ್ಕೆ ನಾವು ಮ್ಯಾಕ್ ಅಡ್ರೆಸ್ ನ ಯೂಸ್ ಮಾಡ್ತೀವಿ. ಆ ಮ್ಯಾಕ್ ಅಡ್ರೆಸಸ್ ನ ಪ್ರೊವೈಡ್ ಮಾಡೋದು NIC ಕಾರ್ಡ್ ಅಸೋಸಿಯೇಟೆಡ್ ಇರೋದು ಡೇಟಾ ಲಿಂಕ್ ಲೇಯರ್ಗೆ. ಡೇಟಾ ಲಿಂಕ್ ಲೇಯರ್ ಇಲ್ಲಿ ನೆಕ್ಸ್ಟ್ ಫಿಸಿಕಲ್ ಲೇಯರ್ ಏನ್ ಬರುತ್ತಲ್ಲ, ಈ ಫಿಸಿಕಲ್ ಲೇಯರ್ಗೆ ಕಮ್ಯುನಿಕೇಟ್ ಮಾಡಬೇಕು ಅಂತಂದ್ರೆ ಡಿವೈಸ್ ಡ್ರೈವರ್ಸ್ ಇಂದಾನೆ ಆಗುತ್ತಲ್ಲ. ಇವಾಗ NIC ಕಾರ್ಡ್ಗೆ ಕೇಬಲ್ ನ ಕನೆಕ್ಟ್ ಮಾಡ್ತಾ ಇದ್ದಾರೆ. ಆ ಕೇಬಲ್ ಕನೆಕ್ಟ್ ಮಾಡಬೇಕು ಅಂದ್ರೆ NIC ಕಾರ್ಡ್ ಅಂದ್ರೆ ಫಿಸಿಕಲಿ ಟಚಬಲ್, ಇದು ಫಿಸಿಕಲ್ ಅಲ್ವಾ, ಫಿಸಿಕಲ್ ಇದು ಡಿವೈಸ್. ಈ ಫಿಸಿಕಲ್ ಡಿವೈಸ್ NIC ಕಾರ್ಡ್ ಪ್ರಾಪರ್ಲಿ ಕಮ್ಯುನಿಕೇಟ್ ಮಾಡಬೇಕು, ಪ್ರಾಪರ್ಲಿ ವರ್ಕ್ ಆಗಬೇಕು ಅಂದ್ರೆ ಇದೇ ಆದ ಅಸೋಸಿಯೇಟೆಡ್ ಡ್ರೈವರ್ಸ್ ಇರ್ತವೆ. ಆ ಡ್ರೈವರ್ಸ್ ನ ಫಾರ್ಮ್ ಮಾಡ್ಬಿಟ್ಟು ಈ ಫಂಕ್ಷನಾಲಿಟಿನ ಮೇಂಟೈನ್ ಮಾಡೋದು, ಮ್ಯಾನೇಜ್ ಮಾಡೋದು, ಪ್ರೊಸೆಸ್ ಮಾಡೋದು ಯಾರು, ಡೇಟಾ ಲಿಂಕ್ ಲೇಯರ್. ನಾವು ಇವಾಗ ಡೇಟಾ ವೈರ್ಲೆಸ್ ಸೆಂಡ್ ಮಾಡಬೇಕು ಅಂದ್ರೆ ವೈರ್ಲೆಸ್ ಡ್ರೈವರ್ ಬರ್ತವೆ. ಡೇಟಾ ವೈರ್ ಥ್ರೋ ಇಂದ ಸೆಂಡ್ ಮಾಡಬೇಕು ಅಂದ್ರೆ ಅದು ಇಥರ್ನೆಟ್ ಡ್ರೈವರ್ ಬರ್ತವೆ. ಓಕೆ, ಸೊ ಡೇಟಾ ಲಿಂಕ್ ಲೇಯರ್ ಇಂದ ನೆಕ್ಸ್ಟ್ ಡೇಟಾ ಹೋಗೋದು ವೈರ್ಲೆಸ್ ಕಂಟ್ರೋಲರ್ಗೆ. ಇನ್ ಕೇಸ್ ಇಫ್ ವಿ ಆರ್ ಶೇರಿಂಗ್ ದ ಡೇಟಾ ವಯ ದ ರೇಡಿಯೋ ವೇವ್ಸ್ ಆರ್ ವಯ ದ ವೈರ್ಲೆಸ್ ಆರ್ ವಯ ದ ವೈಫೈ, and the data will go to the Ethernet controller when we are sharing the data via the physical cables like Ethernet cables, coaxial cables or fiber cables ಅಲ್ವಾ. ಸೊ ಇದು ಆಕ್ಚುಯಲ್ ಬ್ಯಾಕ್ ಎಂಡ್ ಮೆಕ್ಯಾನಿಸಮ್. ಓಕೆ, ಇದು ಇಲ್ಲಿ ಯು ಕ್ಯಾನ್ ಸಿ ಆಲ್ ದ 7 ಲೇಯರ್ಸ್ ಹಿಯರ್: ಅಪ್ಲಿಕೇಶನ್ ಲೇಯರ್, ಸೆಷನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, ನೆಟ್ವರ್ಕ್ ಲೇಯರ್, ಡೇಟಾ ಲಿಂಕ್ ಲೇಯರ್, ಫಿಸಿಕಲ್ ಲೇಯರ್. ಇದು ಆಕ್ಚುಯಲ್ ರಿಯಾಲಿಟಿ. ಓಕೆ, ಇದು ಆಕ್ಚುಯಲ್ ರಿಯಾಲಿಟಿ ಅಂತಾನೆ ನಾನು ಹೇಳ್ತೀನಿ. ನಾವೆಲ್ಲ ಓದಿದೀವಿ ಲೇಯರ್ಸ್ ಅಂತ, ಬಟ್ ಬ್ಯಾಕ್ ಎಂಡ್ ಅಲ್ಲಿ ಅದು ಹೇಗೆಪ್ಪ, ಯಾವ ಕಂಪೋನೆಂಟ್ಗೆ, ಕರ್ನಲ್ ಲೇಯರ್ಗೆ ಇದೆ, ಇದು ನೆಟ್ವರ್ಕ್ ಸ್ಟ್ಯಾಕ್. ಡೇಟಾ ಲಿಂಕ್ ಲೇಯರ್ ಅದು ಕರ್ನಲ್ ಸ್ಪೇಸ್ ಅಲ್ಲೇ ಬರುತ್ತೆ. ಸೊ ಅದ್ರಲ್ಲಿ ಏನಿದೆ, ಅದು NIC ರಿಲೇಟೆಡ್ ಡ್ರೈವರ್ಸ್ ಫಾರ್ಮ್ ಆಗುತ್ತೆ, ಕನೆಕ್ಟಿವಿಟಿನ ಫಾರ್ಮ್ ಮಾಡ್ತಾ ಇದೆ ಹಾರ್ಡ್ವೇರ್ಗೆ ಸಾಫ್ಟ್ವೇರ್ ಇಂದ. ಇದು ಫಿಸಿಕಲ್ ಲೇಯರ್ ಇಂದ ಡೇಟಾನ ಹೋಗುತ್ತೆ ಫಿಸಿಕಲಿ ಥ್ರೂ ವೈರ್ಡ್ ಆರ್ ಥ್ರೂ ವಯ ದ ವೈರ್ಲೆಸ್ ಲೈಕ್ ವೈಫೈ ಮೀಡಿಯಂ. ಯೂಸರ್ ರಿಕ್ವೆಸ್ಟ್ ಈ ಕರ್ನಲ್ ಸ್ಪೇಸ್ಗೆ ಪ್ರೊವೈಡ್ ಮಾಡ್ತಾ ಇದೆ. ಅದು ಬ್ರಿಡ್ಜ್ ಏನಿದೆ ಅಲ್ಲ, ಬ್ರಿಡ್ಜ್ ಯಾವ್ದ್ರಿಂದ ಕನೆಕ್ಟ್ ಆಗ್ತಾ ಇದೆ, ಸಾಕೆಟ್ ಇಂದ. ಅಪ್ಲಿಕೇಶನ್ ಟು ಸಾಕೆಟ್ ಲೇಯರ್ಗೆ ಅದು ಏನೊಂದು ಕನೆಕ್ಟಿವಿಟಿ ಪ್ರೊವೈಡ್ ಮಾಡ್ತಾ ಇದೆ, ಯಾವ್ದ್ರಿಂದ ಕನೆಕ್ಟ್ ಆಗ್ತಾ ಇದೆ, ಸಿಸ್ಟಮ್ ಕಾಲ್ಸ್ ಇಂದ ಆರ್ API ಕಾಲ್ಸ್ ಇಂದ. ಸಾಕೆಟ್ ನ ಯಾರು ಯೂಸ್ ಮಾಡ್ತಾರೆ, ಸಾಕೆಟ್ ನ ಯೂಸ್ ಮಾಡೋದು ಅಪ್ಲಿಕೇಶನ್ ಸಾಕೆಟ್ ನ ಏನಕ್ಕೆ ಯೂಸ್ ಮಾಡ್ತಿದೆ, ಡೇಟಾನ ಸೆಂಡ್ ಮಾಡೋಕೆ, ಡೇಟಾನ ರಿಸೀವ್ ಮಾಡೋಕೆ. ಓಕೆ, ಎಲ್ಲ ಡೇಟಾನ ಬ್ಯಾಕ್ ಎಂಡ್ ಅಲ್ಲಿ ಪ್ರೊಸೆಸ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು, ಕಂಪ್ಯೂಟ್ ಮಾಡಬೇಕು, ಸ್ಟೋರ್ ಮಾಡಬೇಕು, ಬಫರ್ ಇಟ್ಕೋಬೇಕು. ಅದೆಲ್ಲ ಯಾರು ಮಾಡ್ತಾರೆ, CPU ಮಾಡುತ್ತೆ, ಮೆಮೊರಿ ಮಾಡುತ್ತೆ ಅಲ್ವಾ, ಸ್ಟೋರೇಜ್ ಡಿವೈಸಸ್ ಮಾಡ್ತವೆ ಅಂತ ನಾನು ಇಲ್ಲಿ ಇಂಡಿಕೇಟ್ ಮಾಡಿದ್ದೀನಿ. ಅರ್ಥ ಆಯ್ತಲ್ಲ.
ಓಕೆ. ನಾನು ಫೈನಲಿ ಡಿಸ್ಕಸ್ ಮಾಡ್ಬೇಕಾಗಿರೋದು ಇವತ್ತಿನ ವಿಡಿಯೋದಲ್ಲಿ ಇದು ಲಾಸ್ಟ್ ಟಾಪಿಕ್. ಲೈಕ್ ಡೇಟಾ ಕನ್ವರ್ಷನ್ ಆಗ್ತಾ ಇದೆ. ನೀವು ಕೀಬೋರ್ಡ್ ಮೇಲೆ ಎ ಬಿ ಸಿ ಡಿ ಇದಾವೆ. ಎ ಬಿ ಸಿ ಡಿ ಇ ಎಫ್ ಜಿ ಎಸ್ ಜೆಡ್ ತನಕ ಇದೆ. ನ್ಯೂಮೆರಿಕಲ್ ಇದೆ 0 ಟು 9 ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದಾವೆ ಅಲ್ವಾ? ಇವೆಲ್ಲಾನು ಇದೆ ಅಲ್ಲ. ಇದು ಕಂಪ್ಯೂಟರ್ಸ್ಗೆ ಅರ್ಥ ಆಗುತ್ತಾ ಬ್ಯಾಕ್ ಎಂಡ್ ಅಲ್ಲಿ? ಹ್ಮ್. ನೀವು ಟೈಪ್ ಮಾಡ್ತಾ ಇದ್ದೀರಾ ದಶರಥ್ ಅಂತ. ದಶರಥ್ ಡೇಟಾ ಸೆಂಡ್ ಮಾಡಬೇಕು ನೀವು ನಿಮ್ಮ ಫ್ರೆಂಡ್ಗೆ. ಫ್ರೆಂಡ್ ಇಫ್ ಯು ವಾಂಟ್ ಟು ಸೆಂಡ್ ದ ಟೆಕ್ಸ್ಟ್ ಮೆಸೇಜ್ ದಶರಥ್. ಓಕೆ. ಈ ಬ್ಯಾಕ್ ಎಂಡ್ ಅಲ್ಲಿ ಕಂಪ್ಯೂಟರ್ ಏನಿದೆಯಲ್ಲ ಈ ಡೇಟಾ ತಗೊಂಡಾಗ ಯಾವ ತರ ಪ್ರೊಸೆಸ್ ಮಾಡ್ಬಿಟ್ಟು ಡೇಟಾ ಸೆಂಡ್ ಮಾಡುತ್ತೆ ಅಂತ ನೋಡೋಣ. ಓಕೆ. ಅಂದ್ರೆ ಜಸ್ಟ್ ನಾನು ಕನ್ವರ್ಷನ್ ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ. ನಾನು ಲೈಕ್ ಮತ್ತೆ ಅದೇ ನಾನು ಹಳೆ ಇವಾಗ ಡಿಸ್ಕಸ್ ಮಾಡಿದ್ನಲ್ಲ ಅದು ಪ್ರೊಸೆಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಜಸ್ಟ್ ಡೇಟಾ ಕನ್ವರ್ಷನ್ ಮೀನ್ಸ್ ಎನ್ಕೋಡಿಂಗ್ ಡಿಕೋಡಿಂಗ್ ಮಾಡ್ತಾ ಇದ್ದೀನಿ. ಇದು ಬೇರೆ ಫಾರ್ಮಲ್ಲಿ ಎನ್ಕೋಡ್ ಆಗ್ತಾ ಇದೆ. ಇಲ್ಲಿ ಬಂದಾಗ ಡಿಕೋಡ್ ಆಗ್ತಾ ಇದೆ. ಅದನ್ನ ಇವಾಗ ನಾವು ನೋಡೋಣ ಹೇಗೆ ಅಂತ. ಓಕೆ. ಕ್ವಿಕ್ ಆಗಿ ನೋಡೋಣ. ಓಕೆ. ಇವಾಗ ಯೂಸರ್ ಏನಿದ್ದಾನೆ ಯೂಸರ್ ಎ ಅಂತ ಇವಾಗ ನೀವು ಅಲ್ಫಾಬೆಟ್ ಎ ಅಂತ ಟೈಪ್ ಮಾಡಿದ್ರಿ. ಆಕ್ಚುಲಿ ನೀವು ಎ ಅಂತ ಟೈಪ್ ಮಾಡ್ತಿರಲ್ಲ ಅದು ಕಂಪ್ಯೂಟರ್ಗೆ ಅರ್ಥ ಆಗಂಗಿಲ್ಲ. ಅದು ಎ ಅಂತ ನೀವು ಟೈಪ್ ಮಾಡಿದಾರೆ ಅಂತ ಅದಕ್ಕೆ ಅರ್ಥ ಆಗಬೇಕು ಅಂತ ಇವ್ರು ಏನ್ ಮಾಡಿದಾರೆ ಅಂದ್ರೆ ಆಸ್ಕಿ ಟರ್ನ್ ಅಂತ ತಂದಿದ್ದಾರೆ. ಆಸ್ಕಿ ಆಸ್ಕಿ ಅಂತಂದ್ರೆ ಇದು ಎ ಬಿ ಸಿ ಡಿ ತರ ಜಡ್ ತನಕ ಇದೆ. ಅದೇ ತರ ಸ್ಮಾಲ್ ಎ ಬಿ ಸಿ ಡಿ ಜಡ್ ತನಕ ಇದೆ. ಅದನ್ನ ಇಂಡಿಕೇಟ್ ಮಾಡಕ್ಕೆ ನ್ಯೂಮೆರಿಕಲಿ ಇಂಡಿಕೇಟ್ ಇನ್ ಆರ್ಡರ್ ಟು ನ್ಯೂಮೆರಿಕಲಿ ಇಂಡಿಕೇಟ್ ದೇ ದೇ ಕಮ್ ಅಪ್ ವಿತ್ ಕಾನ್ಸೆಪ್ಟ್ ಆಸ್ಕಿ. ಓಕೆ. ಏನ್ ಮಾಡ್ತಾ ಇದೆ ಅಂದ್ರೆ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ ಗೆ ಕನ್ವರ್ಟ್ ಮಾಡುತ್ತೆ. ಓಕೆ. ಕಂಪ್ಯೂಟರ್ಸ್ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಕ್ಯಾರೆಕ್ಟರ್ಸ್ ಡೈರೆಕ್ಟ್ಲಿ ದೇ ನೀಡ್ ನ್ಯೂಮೆರಿಕ್ ಎನ್ಕೋಡಿಂಗ್. ಈ ನ್ಯೂಮೆರಿಕ್ ಎನ್ಕೋಡಿಂಗ್ ಏನ್ ಕನ್ವರ್ಷನ್ ಮಾಡ್ತಾ ಇದೆ ಅದು ಯಾವ್ದಿಂದ ಕನ್ವರ್ಟ್ ಆಗುತ್ತೆ? ಆಸ್ಕಿ ಇಂದ ಕನ್ವರ್ಟ್ ಆಗುತ್ತೆ. ಓಕೆ. ನೆಕ್ಸ್ಟ್ ಆಸ್ಕಿ ಕ್ಯಾರೆಕ್ಟರ್ ಬಿಟ್ಸ್ ಗೆ ಕನ್ವರ್ಟ್ ಆಗುತ್ತೆ. ಇವಾಗ ಕಂಪ್ಯೂಟರ್ ಅದಕ್ಕೆ ಅರ್ಥ ಆಗ್ತಾ ಇಲ್ಲಪ್ಪ. ಎ ಬಿ ಸಿ ಡಿ ಅರ್ಥ ಆಗ್ತಾ ಇಲ್ಲ. ಇದೇನ್ ಮಾಡ್ತಾ ಅಂದ್ರೆ ಆಸ್ಕಿ ಕನ್ವರ್ಟ್ ಮಾಡ್ತು. ಅದಕ್ಕೆ ಇವಾಗ ಅರ್ಥ ಆಯ್ತು. ಅರ್ಥ ಆದ್ಮೇಲೆ ಪ್ರೊಸೆಸ್ ಮಾಡ್ಬೇಕು ಅಲ್ವಾ? ಡೇಟಾನ ಸ್ಟೋರ್ ಮಾಡ್ಬೇಕು, ಟ್ರಾನ್ಸ್ಲೇಟ್ ಮಾಡ್ಬೇಕು. ಸೊ ಇದೆಲ್ಲಾನು ಮಾಡ್ಬೇಕು ಅಂದ್ರೆ ಇದು ಮತ್ತೆ ಆಸ್ಕಿದಿಂದ ಆಗಂಗಿಲ್ಲ. ಅದಕ್ಕೆ ಅದು ಬಿಟ್ಸ್ ಕನ್ವರ್ಷನ್ ಮಾಡುತ್ತೆ. ಸೊ ಇದು ಬಿಟ್ಸ್ ನೆಕ್ಸ್ಟ್ ಏನ್ ಮಾಡುತ್ತೆ ಅಂದ್ರೆ ಬಿಟ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಇಲ್ಲಿ. ಸೊ ಆಸ್ಕಿ ಟು ಬಿಟ್ಸ್. ಓಕೆ. ನೆಕ್ಸ್ಟ್ ಆ ಬಿಟ್ಸ್ ಇಂದ ಹೆಕ್ಸಾಡೆಸಿಮಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ಕೈಂಡ್ ಆಫ್ ಆಪ್ಷನಲ್ ಅಂತ ಹೇಳ್ಬೋದು. ಯಾಕಂದ್ರೆ ಮೋಸ್ಟ್ ಆಫ್ ದ ಕೇಸಸ್ ಕಂಪ್ಯೂಟರ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಬಿಟ್ಸ್. ಇಟ್ ವಿಲ್ ವರ್ಕ್ ಬೇಸ್ಡ್ ಆನ್ ದ ಬಿಟ್ಸ್. ಬಟ್ ಇನ್ ಸಮ್ ಸ್ಪೆಷಲೈಸ್ಡ್ ಕೇಸಸ್ ವಿ ಆರ್ ಕನ್ವರ್ಟಿಂಗ್ ಬಿಟ್ಸ್ ಇಂಟು ದ ಹೆಕ್ಸಾಡೆಸಿಮಲ್ ಆಸ್ ವೆಲ್. ಇನ್ ವಾಟ್ ಕೇಸಸ್? ಮ್ಯಾಕ್ ಅಡ್ರೆಸ್ ಇದೆ ಅಲ್ವಾ? ಈ ಮ್ಯಾಕ್ ಅಡ್ರೆಸ್ ಏನಿದೆ ಹೆಕ್ಸಾಡೆಸಿಮಲ್ ಅಲ್ವಾ? ಹೆಕ್ಸಾಡೆಸಿಮಲ್. ಸೊ ಈ ಮ್ಯಾಕ್ ಡೀಟೇಲ್ಸ್ ಶೇರ್ ಮಾಡಬೇಕು ನೆಟ್ವರ್ಕ್ ಮೇಲೆ ಅಂತಂದ್ರೆ ನಮಗೆ ಇದು ಬಿಟ್ಸ್ ಇಂದ ಇದು ಕನ್ವರ್ಷನ್ ಇಂಪಾರ್ಟೆಂಟ್ ಇದೆ ಅಲ್ವಾ? ಸೊ ಇದನ್ನು ನಾವು ಮಾಡ್ತೀವಿ. ಓಕೆ. ಇವಾಗ ಹೆಕ್ಸಾಡೆಸಿಮಲ್ದು ಇವಾಗ ನೀವು ಎದಿಂದ ಆಸ್ಕಿ ಮಾಡಿದ್ರಿ, ಆಸ್ಕಿದಿಂದ ಬಿಟ್ಸ್ ಮಾಡಿದ್ರಿ, ಬಿಟ್ಸ್ ಇಂದ ಹೆಕ್ಸಾಡೆಸಿಮಲ್ ಮಾಡಿದ್ರಿ ಇಫ್ ಇನ್ ಕೇಸ್ ರಿಕ್ವೈರ್ಡ್. ಓಕೆ. ಈ ಬಿಟ್ಸ್ ಏನಿದೆಯಲ್ಲ ಇದು ಟ್ರಾನ್ಸ್ಪೋರ್ಟ್ ಲೇಯರ್ಗೆ ನೆಟ್ವರ್ಕ್ ಲೇಯರ್ಗೆ ಬರುತ್ತಲ್ಲ ಅವು ಏನ್ ಮಾಡ್ಬೇಕು? ಇವಾಗ ನೀವು ನಿಮ್ ಕಂಪ್ಯೂಟರ್ ನ ನೆಟ್ವರ್ಕ್ ಅಲ್ಲಿ ಡೇಟಾ ಸೆಂಡ್ ಮಾಡ್ತಾ ಇದ್ದೀರಾ. ಇದಕ್ಕೆ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಬೇಕು ಅಂದ್ರೆ ಏನು? ಐಪಿ ಅಡ್ರೆಸ್ ಬೇಕು, ಮ್ಯಾಕ್ ಅಡ್ರೆಸ್ ಬೇಕು. ಓಕೆ. ಈ ಐಪಿ ಅಡ್ರೆಸ್ ಏನಿದೆ ನಿಮ್ ಕಂಪ್ಯೂಟರ್ ಅದು ಕೂಡ ಬಿಟ್ಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಬೈನರಿ ಕನ್ವರ್ಟ್ ಮಾಡುತ್ತೆ ಬಿಟ್ಸ್ ಅಲ್ಲಿ. ಓಕೆ. ಮ್ಯಾಕ್ ಅಡ್ರೆಸ್ ಹೆಕ್ಸಾಡೆಸಿಮಲ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಓಕೆ. ಈ ಕನ್ವರ್ಷನ್ ಆದ್ಮೇಲೆ ನಿಮ್ದು ಐಪಿ ಅಡ್ರೆಸ್ ನಿಮ್ದು ಡಿವೈಸ್ ಐಪಿ ಅಡ್ರೆಸ್ ತಗೋತು, ಮ್ಯಾಕ್ ಅಡ್ರೆಸ್ ತಗೋತು. ನೆಕ್ಸ್ಟ್ ಏನ್ ಮಾಡಬೇಕು? ಅದು ಇದು ಡೇಟಾನ ಸೆಂಡ್ ಮಾಡಬೇಕು ಥ್ರೂ ವಯ ಮೇ ಬಿ ಥ್ರೂ ವಯ ವೈಫೈ ಆರ್ ರೇಡಿಯೋ ವೇವ್ಸ್ ಆರ್ ಥ್ರೂ ದ ಕೇಬಲ್ಸ್ ಅಲ್ಲ. ಥ್ರೂ ಕೇಬಲ್ಸ್ ಮಾಡಬೇಕು ಅಂತಂದ್ರೆ ಇವಾಗ ಇಲ್ಲಿಂದ ಬಿಟ್ಸ್ ಬಂದು ಇದು ಕೂಡ ಕನ್ವರ್ಟ್ಸ್ ಆಗ್ಬಿಟ್ಟು ಬಿಟ್ಸ್ ಅಲ್ಲೇ ಬರುತ್ತೆ ಕೆಳಗಡೆ. ಈ ಬಿಟ್ಸ್ ಬಂತು ಅದು ಫಿಸಿಕಲ್ ಏರ್ಗೆ ಬಂತು. ಸೊ ಇದು ಫಿಸಿಕಲ್ ಮೀಡಿಯಂ ಅಲ್ವಾ? ಇವಾಗ ಡೇಟಾ ಸೆಂಡ್ ಮಾಡಬೇಕು. ಅದು ಹೇಗೆ? ವೈಫೈ ಇಂದ ಮಾಡ್ತೀರಾ or ರೇಡಿಯೋ ವೇವ್ಸ್ ಇಂದ ಮಾಡ್ತಿರಲ್ಲ. ಇಂಡೈರೆಕ್ಟ್ಲಿ ವಿ ಆರ್ ಸೇಯಿಂಗ್ these two terms are interrelated. ಓಕೆ. ಯು ಕ್ಯಾನ್ ಶೇರ್ ದ ಡೇಟಾ ವಯ ರೇಡಿಯೋ ವೇವ್ಸ್ ಆರ್ ವಯ ದ ಕೇಬಲ್ಸ್. ಕೇಬಲ್ಸ್ ಇಂದ ಡೇಟಾ ಅದು ಕನ್ವರ್ಟ್ ಆಗಬೇಕು. ಮತ್ತೆ ಅದು ಕನ್ವರ್ಟ್ ಆಗೋದು ಎಲೆಕ್ಟ್ರಿಕಲ್ ಸಿಗ್ನಲ್ಗೆ. ಯಾವ ಕೇಸಲ್ಲಿ ನೀವು ವೈರ್ಡ್ ಇಂದ ಸೆಂಡ್ ಮಾಡ್ತಾ ಇದ್ರ ಆ ಕೇಸಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ ಕನ್ವರ್ಟ್ ಆಗುತ್ತೆ. ಸೊ ಕೇಬಲ್ಸ್ it will be the zeros and ones are converted into the wire into the radio waves in case of wireless communication. ಓಕೆ. ಇವಾಗ ಡೇಟಾ ವೈರ್ಲೆಸ್ಲಿ ಹೋಗ್ತು, ವೈರ್ಡ್ ಮೀಡಿಯಂ ಇಂದ ಹೋಗ್ತು. ನೆಕ್ಸ್ಟ್ ಏನಾಗುತ್ತೆ? ಅದು ರಿಸೀವರ್ ಸೈಡ್ ಹೋಗುತ್ತೆ. ರಿಸೀವರ್ ಸೈಡ್ ಏನ್ ಮಾಡ್ತದೆ ಡಿವೈಸ್ ಅದು ರೇಡಿಯೋ ಸಿಗ್ನಲ್ ಇಂದ ಅಥವಾ ಎಲೆಕ್ಟ್ರಿಕಲ್ ಸಿಗ್ನಲ್ ಇಟ್ ವಿಲ್ ಕನ್ವರ್ಟ್ ಟು ದ ಬಿಟ್ಸ್. ಓಕೆ. ನೌ ಇಟ್ಸ್ ಡೂಯಿಂಗ್ ದ ಡಿಕೋಡಿಂಗ್. ಓಕೆ. ಹಿಯರ್ ಫ್ರಮ್ ಹಿಯರ್ ಟು ಹಿಯರ್ ವಾಟ್ ವಿ ಹ್ಯಾವ್ ಡನ್, we have encoded the data. Okay. We are decoding data here. Okay. At the receiver end, this is the transmit end. Okay. ಅದು ಸಿಗ್ನಲ್ ನ ಮತ್ತೆ ಬಿಟ್ಸ್ ಆಗಿ ಕನ್ವರ್ಟ್ ಆಯ್ತು. ಬಿಟ್ಸ್ ಆಗಿ ಕನ್ವರ್ಟ್ ಆದ್ಮೇಲೆ ಏನ್ ಮಾಡ್ತಾ ಇದೆ? ಇವಾಗ ನಿಮ್ಗೆ ಡಿಸ್ಪ್ಲೇ ಆಗ್ಬೇಕಲ್ಲ. ನೀವು ಎ ಸೆಂಡ್ ಮಾಡಿದ್ದೀರಾ, ಯೂಸರ್ಸ್ಗೆ ಎ ಡಿಸ್ಪ್ಲೇ ಆಗ್ಬೇಕು. ಎ ಡಿಸ್ಪ್ಲೇ ಆಗ್ಬೇಕು ಅಂತಂದ್ರೆ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ. ಎ ಅರ್ಥ ಆಗಂಗಿಲ್ಲ, ಅದಕ್ಕೆ ಆಸ್ಕಿ ಅರ್ಥ ಆಗುತ್ತೆ. ಸೊ ಏನಾಗುತ್ತೆ ಅಂದ್ರೆ ಈ ಬಿಟ್ಸ್ ಫಸ್ಟ್ ದೆನ್ ಕನ್ವರ್ಟೆಡ್ ಇಂಟು ಆಸ್ಕಿ.
when the bits are converted into ASCII, the user can see A on the screen. ಅರ್ಥ ಆಯ್ತಲ್ಲ? ಇವಾಗ ಜಸ್ಟ್ ರಿಕ್ಯಾಪ್ ಮಾಡಬೇಕು ಅಂತಂದ್ರೆ ನೀವು ಎ ಸೆಂಡ್ ಮಾಡಬೇಕು. ಎ ಡೇಟಾ ಆಸ್ಕಿ ಕನ್ವರ್ಟ್ ಆಗುತ್ತೆ. ಆಸ್ಕಿಯಿಂದ ಬಿಟ್ಸ್ ಕನ್ವರ್ಟ್ ಆಗುತ್ತೆ. ಬಿಟ್ಸ್ ಇಂದ ಹೆಕ್ಸಾಡೆಸಿಮಲಿ ಕನ್ವರ್ಟ್ ಆಗುತ್ತೆ ಫಾರ್ ಮ್ಯಾಕ್ ಅಡ್ರೆಸಸ್ ಅಂಡ್ ಸಮ್ ಅದರ್ ಕೇಸಸ್ ಟು ರಿಪ್ರೆಸೆಂಟ್ ದ ಅಡ್ರೆಸಸ್. ಇವು ನಿಮ್ ಡಿವೈಸ್ ನ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಬೇಕು ಅಂದ್ರೆ ನಿಮ್ ಡಿವೈಸ್ IP ಅಡ್ರೆಸ್ ಬೇಕು, ಮ್ಯಾಕ್ ಅಡ್ರೆಸ್ ಬೇಕು. ಸೊ ಅದು ಕನ್ವರ್ಟ್ ಆಗುತ್ತೆ ಬಿಟ್ಸ್ ಅಲ್ಲಿ. ಅದು ಕೂಡ ಬೈನರಿ ನಲ್ಲಿ ಬಿಟ್ಸ್ ಅಲ್ಲೇ ಕನ್ವರ್ಟ್ ಆಗುತ್ತೆ. ಆ ಬಿಟ್ಸ್ ಡೇಟಾ ಬರುತ್ತೆ ಫಿಸಿಕಲ್ ಲೇಯರ್ ಅಂದ್ರೆ ವೈರ್ ಗೆ ಬರುತ್ತೆ. ಥ್ರೂ ವೈರ್ ಯು ಕ್ಯಾನ್ ಶೇರ್ ಆರ್ ಎಲ್ಸ್ ಯು ಕ್ಯಾನ್ ಶೇರ್ ಇಟ್ ವೈರ್ಲೆಸ್ಲಿ. ಸೊ ವೈರ್ ಇಂದ ನೀವು ಶೇರ್ ಮಾಡಬೇಕು ಅಂದ್ರೆ ಅದು ಎಲೆಕ್ಟ್ರಿಕಲ್ ಸಿಗ್ನಲ್ ಅಂತಾರೆ ಅದಕ್ಕೆ. ವೈರ್ಲೆಸ್ ಶೇರ್ ಮಾಡಬೇಕು ಅಂದ್ರೆ ರೇಡಿಯೋ ಸಿಗ್ನಲ್ಸ್ ಅಂತಾರೆ. ಓಕೆ, ಇವಾಗ ರೇಡಿಯೋ ಸಿಗ್ನಲ್ಸ್ ಇಂದ ಡೇಟಾ ಸೆಂಡ್ ಆಯ್ತು, ಸೆಂಟ್. ಇವಾಗ ರಿಸೀವರ್ ಸೈಡ್ ಬಂತು. ಅದು ಏನ್ ಬಂತು? ಸಿಗ್ನಲ್ಸ್ ಬಂದ್ವು. ಸಿಗ್ನಲ್ಸ್ ಬಂದಾಗ ಅದು ಕನ್ವರ್ಟ್ ಮಾಡುತ್ತೆ ಬಿಟ್ಸ್ಗೆ. ಬಿಟ್ಸ್ ಇಂದ ಅದು ಕಂಪ್ಯೂಟರ್ ಇವಾಗ ಆಪರೇಟಿಂಗ್ ಸಿಸ್ಟಮ್ಗೆ ಹೋಗ್ತು. ಅಲ್ಲಿ ಕನ್ವರ್ಷನ್ ಆಗ್ತು, ಒಂದು ಪ್ರೆಸೆಂಟೇಷನ್ ಕನ್ವರ್ಷನ್ ಮಾಡುತ್ತೆ. ಅದು ಆಪರೇಟಿಂಗ್ ಸಿಸ್ಟಮ್ ಹೋಗಿದೆ ಅಂದ್ರೆ ಅಪ್ಲಿಕೇಶನ್ ಲೇಯರ್ಗೆ ಹೋಗಿದೆ, ಇಂಡೈರೆಕ್ಟ್ಲಿ ಪ್ರೆಸೆಂಟೇಷನ್ ಲೇಯರ್ಗೆ ಹೋಗಿದೆ ಅಂದ್ರೆ ಅದು ಕನ್ವರ್ಟ್ ಮಾಡುತ್ತೆ ಇವಾಗ. ಯಾಕಂದ್ರೆ ಹ್ಯೂಮನ್ಗೆ ಅರ್ಥ ಆಗಂಗಿಲ್ಲ ಆಸ್ಕಿ ಕ್ಯಾರೆಕ್ಟರ್ಸ್. ಆ ಬಿಟ್ಸ್ ಇಂದ ಪ್ರೆಸೆಂಟೇಷನ್ ಲೇಯರ್ ಆಸ್ಕಿ ಮಾಡ್ತು, ಆಸ್ಕಿಯಿಂದ ಹೇಗ್ ಮಾಡ್ತು. ಅವಾಗ ಎ ಯೂಸರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎ ವಾಟ್ ದ ಯೂಸರ್ ಹ್ಯಾಸ್ ಸೆಂಟ್. ದಿಸ್ ಇಸ್ ದ ರೆಸಿಪಿಯಂಟ್, ದಿಸ್ ಇಸ್ ದ ಸೆಂಡರ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ ಡೀಟೇಲ್ ಆಗಿ OSI ಮಾಡೆಲ್ ಲೇಯರ್ಸ್ ಬೈ ಲೇಯರ್ ಹೋಗೋಣ. ಲೇಯರ್ ಬೈ ಲೇಯರ್ ಫಂಕ್ಷನಾಲಿಟಿ ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಓಕೆ ಫ್ರೆಂಡ್ಸ್, ಇದಷ್ಟು ನಾ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕು ಅಂತ ಇದ್ದದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.